ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅಕಾರಣ ಕರುಣಾಶಾಲಿಗಳು, ಭಗವಂತನ ಪ್ರತಿರೂಪವೇ ಆದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ಹಣೆಮಣಿದು, ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಮನುಷ್ಯ ಪರಮಾತ್ಮವನ್ನು, ಈ ದೇಹವನ್ನು ನಮಗೆ ಪ್ರದಾನ ಮಾಡಿದ. ಶಾಸ್ತ್ರದಲ್ಲಿ ಒಂದು ನಿಯಮ ಉಂಟು, ಪ್ರಯೋಜನ ಮನುದ್ದೇಶ ಮಂದೂಪಿ ನ ಪ್ರವರ್ತತೆ. ಯಾರೇ ಯಾವ ಕೆಲಸದಲ್ಲಿಯೇ ಪ್ರವೃತ್ತಿ ಆಗಬೇಕಾದ್ರೆ ಏನರೇ ಒಂದು ಲಕ್ಷ್ಯ ಪ್ರಯೋಜನ ಇರ್ತದೆ. ಖಾಲಿ ಯಾರೂ ಬರೋದಿಲ್ಲ, ಏನೋ ಒಂದು ಉದ್ದೇಶ. ನೀವು ಇಲ್ಲಿ ಬಂದರೆ ನಿಮ್ದು ಏನೋ ಒಂದು ಉದ್ದೇಶ ಇದೆ. ಏನು ಮಾಡ್ತಾನೆ ಮನುಷ್ಯ, ಪ್ರತಿಯೊಂದು ಒಂದು ಲಕ್ಷ್ಯ, ಒಂದು ಉದ್ದೇಶ ಅವನಿಗಿರ್ತದೆ. ಅದಕ್ಕೇ ಮನುಷ್ಯನಿಗೆ ಮನುಷ್ಯ ಅಂತ ಕರೆದ. ಒಂದು ವೇಳೆ ಉದ್ದೇಶರಹಿತವಾಗಿ ಏನೇ ಕೆಲಸ ಮಾಡ್ದ ಅಂತ ಕೇಳಿದ್ರೆ ಅವನಿಗೆ ಮರ್ಕಟ ಅಂತಾರೆ, ಮಂಗೆ ಅಂತಾರೆ. ಪಂಟಿಯಿಂದ ಪಂಟಿ, ಟೊಂಗಿಯಿಂದ ಟೊಂಗಿ, ಗಿಡದ ಹಾರ್ತದ ಮಂಗೆ. ಯಾಕೆ ಅಂತ ಕೇಳಿದ್ರೆ ಅದರ ಸ್ವಭಾವ ಹಾರುವುದು, ಯಾಕೆ ಅನ್ನೋ ಪ್ರಶ್ನೆ ಇಲ್ಲ. ಪರಂತು ಮನುಷ್ಯ ಯಾವುದರೇ ಕೆಲಸ ಮಾಡ್ದ ಅಂದರೆ ಯಾಕೆ ಅಂತ ಕೇಳ್ತಾರೆ. ಯಾಕೆ, ಏನು ಉದ್ದೇಶ, ಏನು ಇಚ್ಛೆ, ಏನು ಅಪೇಕ್ಷೆ, ನೀನು ಈ ಕೆಲಸದಲ್ಲಿ ಪ್ರವೃತ್ತಿ ಆಗಿದೆಯಾ ಅಂತ ಕೇಳ್ತಾರೆ. ಹಾಗೆ ನಾವು ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲರೂ ಹೇಳುವಂತೆ ಮನುಷ್ಯನ ಶರೀರ ಇದು ಕೊನೆಯ ಶರೀರ. ಪರಮಾತ್ಮ ಬಹಳ ವಿಚಾರ ಮಾಡಿ ಇದು ಕೊಟ್ಟಾನಂತ. ಮನುಷ್ಯ ಶರೀರ ಬರಬೇಕು ಅಂದ್ರೆ 84ನೇ ಲಕ್ಷ ಯೋನಿ ಇದು. ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ, ಮೇಲ ಪಶು ರೂಪಾಗಿ ಶಾಸ್ತ್ರದಲ್ಲಿ ಹೇಳ್ಯಾರು. ಮನುಷ್ಯನಿಗೆ 83 ಲಕ್ಷ ಯೋನಿ, ಪಶು ಪಕ್ಷಿ ಗಿಡ ಮರ ಕ್ರಿಮಿ ಕೀಟ ಇವು ಎಲ್ಲವುಗಳನ್ನು ಮಾಡಿ ಬೇಸತ್ತಾಗ ಪರಮಾತ್ಮನಿಗೆ ಜೀವನ ಪ್ರಾರ್ಥನೆ ಮಾಡಿಕೊಂಡ. ಹೆಂಗೆ ಶಿಕ್ಷೆ ಆದ ಮನುಷ್ಯ ಸನ್ನಡತೆ ಮಾಡ್ದ ಅಂದ್ರೆ ಅವನ ಶಿಕ್ಷೆ ಕಡಿಮೆ ಆಗ್ತದ. ಗೌರ್ಮೆಂಟ್ ಕಡಿಮೆ ಮಾಡ್ತಾರೆ, ಮನುಷ್ಯ ಚಲೋ ನಡೀತೇನೆ ಇನ್ನು ಮಾಡಂಗಿಲ್ಲ ಅಂದ್ರೆ ಬಿಟ್ಬಿಟ್ಟು ಕಮ್ಮಿ ಮಾಡ್ತಾರೆ. 20 ವರ್ಷ ಇದ್ದು 15 ವರ್ಷ ಆಗ್ತದೆ, 15 ಇದ್ದು 10 ಆಗ್ತದೆ. ಅನಂತ ಜನ್ಮಗಳಲ್ಲಿ ಜೀವನಿಗೆ ಅತ್ಯಂತ ದುಃಖ ಆದ ಕಾಲಕ್ಕೆ ತಮ್ಮ ಪರಿಚಯ ಅದ. ಮನುಷ್ಯ ಬಿಟ್ಟು ಅನ್ಯ ಜೀವಿಗಳಲ್ಲಿ ತಮ್ಮ ಮನೋಭಾವನೆಯನ್ನು ವ್ಯಕ್ತ ಮಾಡತಕ್ಕಂಥ ಸ್ಪಷ್ಟವಾಗಿ ಅವಕ್ಕೆ ಬರುವುದಿಲ್ಲ. ನೀವು ಹಸಿವೆ ಆದರೆ ಹೇಳ್ತೀರಿ, ದುಃಖ ಆದರೆ ಹೇಳ್ತೀರಿ, ಬೇಕಾದ ನೋಡ್ತೀರಿ, ಬೇಡಾದ ಬಿಡ್ತೀರಿ, ಇವೆಲ್ಲ ಅದಾವ. ಅದು ಪಶು ಪಕ್ಷಿಗಳಿಗೆ ಹಾಗಿಲ್ಲ. ಆವಾಗ ಪಕ್ಷಿಗಳು ಪರಮಾತ್ಮನಿಗೆ ಹೋಗಿ ಬೇಡ್ಕೊಂಡು ಅಂತ, ಹೇ ಪರಮಾತ್ಮ, ಎಂಥ ಕನಿಷ್ಠ ಜನ್ಮವನ್ನು ಕೊಟ್ಟಿಯಪ್ಪ, ನನಗೆ ಮನುಷ್ಯನನ್ನಾಗಿ ಮಾಡು. ಪರಮಾತ್ಮ ಕೇಳ್ದ, ಯಾಕೆ? ಪರಮಾತ್ಮ ಕೇಳ್ದ, ಯಾಕೆ? ಇಲ್ಲ, ನನ್ನ ಕಣ್ಣ, ನನ್ನ ಕಿವಿ, ನನ್ನ ಕೈಯ ಕಾಲ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಬರುವಂಥ ಜನ್ಮ ಅಂದ್ರೆ ಮನುಷ್ಯನ ಜನ್ಮ. ಕತ್ತಿ ಕುದುರೆ ಅವು ಕಾಲಿಲ್ಲಿ ನಡೀತಾವೆ, ನಾವು ನಡಿತೇವೆ. ಅಲ್ಲ, ನಾವು ನಡಿತೇವೆ, ನಾವು ಗುಡಿಗೆ ನಡಿತೇವೆ, ಮಂದಿರಕ್ಕೆ ನಡಿತೇವೆ, ಪ್ರವಚನ ನಡಿತೇವೆ, ನಾವು ನಡಿತೇವೆ. ನಡೆದ ಕೈಯ ಮಂಗ್ಯಾಗದ ಅದು ಹಿಡಿತದೆ, ಪರಂತು ಕೈಯ ಅವು ಜಪ ಮಾಡಂಗಿಲ್ಲ. ನಮ್ಮ ಕೈ ಜಪ ಮಾಡ್ತದೆ, ದಾನ ಮಾಡ್ತದೆ, ಧರ್ಮ ಮಾಡ್ತದೆ, ಓಂ ನಮಃ ಶಿವಾಯ ಬರಿತದೆ, ಇಷ್ಟೆಲ್ಲ ಮಾಡ್ತಾರೆ. ಅದಕ್ಕೆ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಕೇಳಿದ್ವು, ಹೇ ಪರಮಾತ್ಮ, ಪುಣ್ಯವನ್ನು ಮಾಡಲಿಕ್ಕೆ, ಸ್ಪಷ್ಟವಾಗಿ ಪುಣ್ಯವನ್ನು ಮಾಡಲಿಕ್ಕೆ
ಕಣ್ಣಿನಿಂದ, ಕಿವಿಯಿಂದ, ಕೈಯಿಂದ, ಬಾಯಿಯಿಂದ, ಕಾಲಿನಿಂದ, ಮನಸ್ಸಿನಿಂದ ನನಗೆ ಪುಣ್ಯ ಮಾಡತಕ್ಕಂಥದ್ದು ಒಂದು ಶರೀರ ಕೊಡು. ನಾನು ಅದನ್ನೇ ಮಾಡ್ತೀನಿ ಪರಮಾತ್ಮ. ನಾನು ನಿನ್ನನ್ನೇ ಭಜಿಸ್ತೇನೆ. ಯದಾ ಯೋನ್ಯಂ ಪ್ರಮುಚ್ಯಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷಯ ಕರ್ತಾರಂ ಫಲಮುಕ್ತಿ ಪ್ರದಾಯಕ. ತಾಯಿ ಗರ್ಭದೊಳು ನಾನಿದ್ದ ವೇಳೆಯೋಳು ಹೇದತಿಯ ಬಾಧೆಗೆ ಮನಂ ನೊಂದು ಪೇಶುತಿಯ ಪೇಯವನ್ನು ಬಿಟ್ಟು ಏತಕ್ಕಿಂತ ಪರಮಟ್ಟಿರುವೆನು. ತಾಯಿ ಹೊಟ್ಟೆಯಾಗ ಏನಪ್ಪ ಅಂತಂದ್ರೆ ನಿಮ್ಗೇನು ಪಲ್ಲಂಗ ಹಾಕಿದ್ರ, ಎ ಸಿ ಇತ್ತ, ಏರ್ ಕಂಡೀಷನ್ ಇತ್ತ, ಲಕ್ಷ್ಯ ಹಾಕಿರಿ ಆ ಕೂಸು ಅಟ್ಟರದಾಗ ಕೊಂಡಿರ್ಬೇಕು ಅಂದ್ರೆ ಬಾಯಿ ತೆಗೆದ್ರೆ ರಕ್ತ ಹೋಗ್ತದೆ. ಹೊಟ್ಟೆಗೇನು ಬಾಣ್ತನ ರಕ್ತದ ಜೊತೆಗೆ ಹೊರಗೆ ಬರ್ತದಲ್ಲ, ಅಲ್ಲೇನು ವ್ಯವಸ್ಥೆ ಅದ ನಿಮಗೆ ಏರ್ ಕಂಡೀಷನ್ ಅಂದ್ರೆ. ದುಃಖಮೇ ಸುಮಿರಣ ಸಬ ಕರೆ ಸುಖಮೇ ಕರೆ ನ ಕೋಯಿ. ಪರಂತು ಮನುಷ್ಯ ಇಷ್ಟು ವಿಚಿತ್ರದ ದುಃಖ ಬಂತು ಅಂದ್ರೆ ಶಿವ 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 ಶಿವ. ಮೊಳಕಾಲು ಹಿಡಿದು ಅಂದ್ರೆ ಕುಂಡ್ರವಾಗ ಶಿವ, ಏಳವಾಗ ಶಿವ. ಚಲೋ ಇದ್ದು ಅಂದ್ರೆ ಶಿವನೇ ಇಲ್ಲ, ಹರನೇ. ಹರ ಹರ್ಕೊಂಡು ಹೋದ ಅಂತಾರ, ಶಿವ ಸತ್ತು ಹೋದ, ಹರ ಹರ್ಕೊಂಡು ಹೋದ. ಅರೆ ಮನುಷ್ಯನಿಗಿರ್ತದ ದುಃಖಮೇ ಸುಮಿರಣ ಸಬ ಕರೆ ಸುಖಮೇ ಕರೇನ ಕೋಯ್. ದುಃಖದಾಗ ಎಲ್ಲರೂ ಪರಮಾತ್ಮ ನೆನೆಸ್ತಾರೆ, ಸುಖದಾಗ ಎಲ್ಲ ಆರಂಭಿತಾರೆ. ದೇವ್ರ ಭಜನೆ ಮಾಡಪ್ಪ, ಗುಡಿ ಎಲ್ಲದ ದೇವರು, ಯಾರು ನೋಡ್ಯಾರ, ಏನು ಹೇಳ್ತಾರೆ, ಹೆಂಗದ ನೋಡಿ. ಆರೋಗ್ಯ ಆರಾಮಿದ ಕಾಲಕ್ಕೆ ಡಾಕ್ಟರ್ ನೆನಪ ಬರುವುದಿಲ್ಲಪ್ಪ, ಡಾಕ್ಟರ್ ನೆನಪು ಬರುವುದಿಲ್ಲ. ಭಾಳ ಚಲೋ ಇರ್ಬೇಕು ಬಿಟ್ಟು ತೊಗೊಂಡು ಏನು ಮನುಷ್ಯ ಇರ್ಬೇಕು. ಡಾಕ್ಟರ್ ಜಡ್ ಬಂತು ಅಂದ್ರೆ ಡಾಕ್ಟರ್ ನೆನಪಾಗ್ತದೆ, ಔಷಧ ನೆನಪಾಗ್ತದೆ, ಪಥ್ಯದ ನೆನಪಾಗ್ತದೆ ಮನುಷ್ಯನಿಗೆ. ಆಗ ಮನುಷ್ಯನಿಗೆ ಜನ್ಮ ಮರಣ ಕೊಟ್ಟಾರ, ಇದು ನಿಮಗೆ ನೆನಪಾಗತ್ತೆ. ಯಾಕೆ ಮುದುಕರು ಯಾಕೆ ಹಾಕೇವಿ, ಸಾಹಿತ್ಯ ರೋಗ ಯಾಕೆ ಬರ್ತಾವೆ? ನೆನಪು ಮಾಡಕ್ಕಪ್ಪ, ಪರಮಾತ್ಮ ನೆನೆಸೋದು, ನೆನೆಸು. ದುಃಖಮೇ ಸುಮಿರಣ ಸಬ ಕರೆ ಸುಖಮೇ ಕರೆ ನಕೋಯ್. ದುಃಖದಾಗ ಪರಮಾತ್ಮ ನೆನೆಸ್ತೇವೆ, ಜಡ್ ಬಂದ ಮೇಲೆ ಪತ್ತೆ ಮಾಡ್ತೇವೆ. ಮೊದಲೇ ಪತ್ತೆ ಮಾಡಿದ್ರೆ ಜಡ್ಡಾಕೆ ಬರ್ತಿದ್ದವು, ನಿನಗೆ ಜಡ್ಡಾಕೆ ಬರ್ತಿತ್ತು. ಹಂಗೆ ದುಃಖ ಬಂದ ಮೇಲೆ ದೇವ್ರು ನೆನೆಸ್ತೇವೆ. ಮೊದಲೇ ದೇವ್ರಿಗೆ ನೆನೆಸಿದ್ರೆ ಈ ದುಃಖ ಕಾಯಕ್ಕೂ ಹೋಯಿ, ಈ ದುಃಖ ಯಾಕೆ ಬರ್ತೈತಿ ನಿನಗೆ ಅಂತಾರೆ ಅವರು. ಅದಕ್ಕೆ ನಾವು ಲಕ್ಷ್ಯ ಇಡಬೇಕು. ಪರಮಾತ್ಮ ಹೊಟ್ಟೆಯಾಗಿದ್ದ ಕಾಲಕ್ಕೆ ಅಲ್ಲಿ ಬಹಳ ತ್ರಾಸು ಇದ್ದಾಗ, ಹೊಟ್ಟೆಗೇನು ಆರಾಮದ, ಪಲ್ಲಂಗದ, ಏನು ಎ ಸಿ ಅದ, ಅಮೇಧ್ಯದ ಹಡಿಕೆ ಮೂತ್ರದ ಕುಡಿಕೆ ಸುಡಲಿ ದೇಹವ. 9 ತಿಂಗಳ ಮಲಮೂತ್ರದ ಮಧ್ಯದಲ್ಲಿ ಇರ್ತದೆ ಕೂಸ, ಅದರೊಳಗೆ ಇರ್ತದೆ. ಕಿವಿ ಬಾಯಿ ಮುಚ್ಚಿರ್ತಾವ. ದೇವರು ಬೇಡ್ಕೊತ, ಹೇ ಪರಮಾತ್ಮ ನನಗೆ ಹೊರಗೆ ಹಾಕ್ಯಪ್ಪ, ಹೊರಗೆ ಹಾಕು. ಈ ನರಕದೊಳಗೆ ನಾ ಎಷ್ಟು ಜನ 8-9 ನನಗೆ ಹೊರಗೆ ಹಾಕೋ ಪರಮಾತ್ಮ. ದೇವರು ಕೇಳ್ದ, ಹಾಕ್ತೇನೆ, ಏನು ಮಾಡ್ತೀವಿ ಹೋಗಿ, ಏನು ಹೊರಗೋಗಿ ಏನು ಮಾಡ್ತೀವಿ? ಹಿಂದೆ ಮಾಡ್ದಂಗೆ ಮಾಡಂಗಿಲ್ಲ. ಮತ್ತು ಏನು ಮಾಡ್ತೀವಿ? ಯದಾ ಯೋನ್ಯಂ ಪ್ರಮುಚ್ಯಾಮಿ ತತ್ ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷಯ ಕರ್ತಾರಂ ಫಲಮುಕ್ತಿ ಪ್ರದಾಯಕ. ಹೊರಗೆ ಹೋದೆ ಅಂದರೆ ಪರಮಾತ್ಮ ಅನಂತ ಜನ್ಮದಲ್ಲಿ ನಾನು, ನಂದು, ಗಂಡ, ಹೆಂಡತಿ, ರೊಕ್ಕ, ರೂಪಾಯಿ, ಪಾಪ ಇವೆಲ್ಲ ಮಾಡೀನಿ. ಪರಂತು ಇದು ಮನುಷ್ಯ ಜನ್ಮದೊಳಗೆ ಬಂದೆ ಅಂದರೆ ನನಗೆ ಹೊರಗೆ ಹಾಕು. ನಿನ್ನನ್ನೇ, ನಿನ್ನ ಸೇವಾ, ನಿನ್ನ ಪೂಜೆ, ನಿನ್ನ ಜಪ, ನಿನ್ನ ಧ್ಯಾನ, ಸದಾ ಪುಣ್ಯ ಕರ್ಮವನ್ನೇ ಮಾಡ್ತೀನಿ. ಎದ್ದು ಮಲಗುವಾಗ ನಿನ್ನೆ ನೆನೆಸ್ತೀನಿ, ಹೊರಗೆ ಹಾಕುವಂಥ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೋತದಂತ ಕೂಸು ಹೊಟ್ಟೆ. ಗರ್ಭೋಪನಿಷತ್ತಲ್ಲಿ ಹೇಳ್ತಾರೆ, ದುಃಖ ಬಂದ ಕಾಲಕ್ಕೆ ಎಲ್ಲರಿಗೂ ದೇವ್ರು ನೆನಪಾಕ. ಸುಖ ಬಂತ, ಯಾವ ದೇವರು? ನಾ ಮಾಡಿ ಆಗ್ಯದ. ದೇವ್ರೇನು ಮಾಡ್ತಾನೆ? ನಾ ಮಾಡಿದ್ರೆ ದೇವ್ರೇನು ಮಾಡ್ತಾನೆ? ಮನುಷ್ಯನಿಗೆ ಇಷ್ಟು ಮರಿವೆ ಅದ. ಅದಕ್ಕೆ ಮಹಾತ್ಮರು ನಾನು ಹೊರಗೆ ಹಾಕ ಪರಮಾತ್ಮ,
ಮತ್ತು ಏನು ಮಾಡ್ತೀಯ ಅಂದರು, ನಿಂದೇ ಕೆಲಸ ಮಾಡ್ತೀನಿ. ಕೂಸು ಹೊಟ್ಟೆಗೆ ಹೇಳ್ತು, ನಿಂದೆ ನಾನು ಕೆಲಸ ಪೂಜಾ ಪಾಠ ಧ್ಯಾನ ಸೇವಾ ಇದು ಬಿಟ್ಟು ಏನು ಮಾಡಂಗಿಲ್ಲ. ದೇವ್ರಿಗೆ ಕೆಲಸ ಮಾಡ್ತೀನಿ, ದೇವ್ರದ್ದೇ ಜಪ ಮಾಡ್ತೀನಿ ಅಂತ ಹೊಟ್ಟೆಯಾಗ ಹ್ಯಾಂಗೆ ಕಳ್ಳ ಜೈಲದಿಂದ ಹೊರಗೆ ಬರೋ ಟೈಮ್ಗೆ ನಾ ಮುಂದೆ ಎಂದೂ ಮಾಡಂಗಿಲ್ರಿ ಅಂತಂದು ಹೊರಗೆ ಬರ್ತಾನೆ, ಮತ್ತು ಹೆಂಗೆ ಮಾಡ್ತಾನೆ. ಹಂಗೆ ಒಳಗೆ ಜೀವನ ಹೊರಗೆ ಬಂದು ಒಳಗೆ ಹೇಳಿ ಬಂದೇವೆ, ಮತ್ತು ಎಲ್ಲರೂ ಹೇಳಿ ಬಂದೇವಿ, ನಾನು ಪಾಪವನ್ನು ಮಾಡಂಗಿಲ್ಲ, ನಾನು ಏನು ನಿನ್ನ ಭಜನೆ ಮಾಡ್ತೀನಿ, ನಿನ್ನ ಕರ್ಮ ಮಾಡ್ತೀನಿ, ಪೂಜೆ ಪಾಠ ಧ್ಯಾನ ಜಪ ತಪ ದಾನ ಮಾಡ್ತೀನಿ ಅಂತ ಪರಮಾತ್ಮನಿಗೆ ವಚನ ಕೊಟ್ಟು ಬಂದವರು ನಾವೆಲ್ಲರೂ ಬಂದು ಏನು ಮಾಡಕತ್ತೀವಿ? ಮಾಡೋದಾರ ಬಿಡ್ರಿ. ದೇವ್ರ ನೆನಸು ಯಾರು ದೇವ್ರಿ ಎಲ್ಲದಾರ್ರಿ? ಯಾರು ನೋಡ್ಯಾರ್ರಿ? ಯಾರು ನೋಡ್ಯಾರ? ಮನುಷ್ಯ ದೇವರನ್ನೇ ಮರಿತಾನೆ, ಸತ್ತನ್ನೇ ಮರಿತಾನೆ, ಅವನದೇ ಅವನಿಗೆ ಮರಿತಾನೆ. ಈಗೇನು ಗಾಳಿ ಮಳೆ ಬೆಳಗ್ಗೆ ನೀ ಮಾಡಿದಿ, ಭೂಮಿ ನೀ ಮಾಡಿದಿ, ಗಾಳಿ ನೀ ಮಾಡಿದಿ, ಸೂರ್ಯ ನೀ ಮಾಡಿದಿ, ಯಾರು ಮಾಡ್ಯಾರಿ? ಅರೆ ಜಗತ್ತಿನೊಳಗೆ ಯಾರೇ ಮಾಡೋರು ಇರಬೇಕಲ್ರಿ. ಶಾಸ್ತ್ರ ತರ್ಕ ಮಾಡ್ತದ, ಹೇಳ್ತದ, ಕರ್ತೃವಿನ ಕಾರ್ಯಂನ ಉತ್ಪದ್ಯತೆ, ಮಾಡವಿಲ್ಲದಿದ್ರೆ ಕೆಲಸ ಇಲ್ಲ. ನೀವು ನೋಡಲಿ ಅಂದರು ಅಂತೀರಲ್ಲ. ಈ ಗಡಿಯಾರು ನೋಡಿದ್ರಿ, ಗಡಿಯಾರು ಯಾವನೋ ಅಂದ, ಈ ಗಡಿಯಾರು ಹಿಂಗೆ ಮ್ಯಾಲೆ ಬಿದ್ದದ್ರಿ ಅಂದ, ಮ್ಯಾಲಿಂದ. ನೀವೇನಂತೀರಿ? ಹುಚ್ಚ ಅಂತೀರಿ, ಶಾಣೆ ಅಂತೀರಿ? ಮ್ಯಾಲಿಂದ ಹೆಂಗೆ ಬೀಳ್ತದ? ಯಾರು ಮಾಡಿರಿ? ನೋಡಿಲ್ಲ ಅಂದ್ರೆ ಮಾಡಿದವ್ರಿಲ್ಲ, ಗಡಿಯಾರು ಮಾಡಿದವ್ರಿಲ್ಲ, ಈ ಸ್ಪೀಕರ್ ಮಾಡಿದವ್ರಿಲ್ಲ. ಅವು ಮಾಡಿದವ್ರು ನಾವು ನೋಡಿಲ್ಲ. ಎಲ್ಲಿದ್ದಾನೆ ಹೇಳ್ಕೊಂಡು ಆಹುಜ ಕಂಪ್ನಿ ಮಾಲಕ ನಾವು ನೋಡಿಲ್ಲ. ಇಲ್ಲ ಅದಾನ ಒಂದು ಸ್ಪೀಕರ್ ಮಾಡಿದವ ನಾವು ನೋಡದಿದ್ದರೂ ಅವನಿಗೆ ಭೇಟಿ ಆಗಿದ್ರು ಅದಾನ ಅಂತ ನೀವು ಕಲ್ಪನೆ ಮಾಡ್ತೀವಿ. ಸಣ್ಣ ಸ್ಪೀಕರು ಇಡೀ ಜಗತ್ತು ಮಾಡಿದವ ಹೆಂಗೆ ಮಾಡಿರ್ಬೇಕು? ಬೆಳೆ ನಿಮ್ಮದಾನ ಅದೇ ಇದು ಹೆಂಗೆ ಮಾಡಿರ್ಬೇಕು? ಹೆಂಗೆ? ಜಗತ್ತಿನೊಳಗೆ ಯಾವುದಕ್ಕೂ ಕರ್ತೃ ಇಲ್ಲದೆ ಕಾರ್ಯ ಉತ್ಪನ್ನ ಆಗಂಗಿಲ್ಲ. ಕಾರ್ಯ ಉತ್ಪನ್ನ ಆಗೋದಿಲ್ಲ. ಯಾವರೇ ಮಾಡೋದಿರಬೇಕು. ಯಾವುದೋ ಊರಾಗ ದೊಡ್ಡ ಪ್ರೊಫೆಸರ್ ಇದ್ದಂತೆ, ಭಾಳ ಶಾಣ್ಯರು, ದೇವ್ರನ್ನ ಒಪ್ಪೋದು ಭಾಳ ಕಠಿಣ. ನನ್ನ ಬುದ್ಧಿಯಿಂದ ಎಲ್ಲ ಮಾಡೀನಿ ಅಂತ. ಆ ಬುದ್ಧಿನಿಂದ ನೀ ಮಾಡಿದಿ. ಇವೆಲ್ಲವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ. ಅದಕ್ಕೆ ನೀ ಪಳಗಿಸಿದಿ, ದೊಡ್ಡದು ಮಾಡಿದಿ, ಚಲೋ ಮಾಡಿದಿ, ಶಾಣೆ ಮಾಡಿದಿ, ಅಷ್ಟೇ. ಜಗತ್ತಿನಾಗ ಆಗೋದಿಲ್ಲ. ಕ್ಷತ್ಯಂಕುರಾಧಿಕಂ ಸಕರ್ತಕಂ ಕಾರ್ಯತ್ವಾತ್. ಶಾಸ್ತ್ರ ನ್ಯಾಯ ಹೇಳ್ತದೆ. ಏನೇ ಆಗ್ಯದ ಅಂದ್ರೆ ಮಾಡ, ಈ ಸ್ಪೀಕರ ನಾನು ನೋಡಲಿ ಅಂದ್ರೆ ಮಾಡ್ದವಿಲ್ಲ ಅದಾನ. ನಾನು ನೋಡಿಲ್ಲ, ಟಿಕೆಟ್ ತೆಗೀರಿ, ಹೋರಿ, ಬಾಂಬೆಕ್ಕ ಸಿಗ್ತದೆ, ಕಂಪನಿ ಮಾಲಕ ಸಿಗ್ತಾನೆ. ಹಂಗೆ ಇಳೆ ಭೂಮಿ ಇವೆಲ್ಲ ಜಗತ್ತನ್ನು ಮಾಡಿದಾನ. ಸೂರ್ಯ ಚಂದ್ರ ಇದೆಲ್ಲ ಯಾರು ಮಾಡಿರ್ಬೇಕಲ್ಲ. ಹೇಳ್ತಾನೆ, ಎಲ್ಲಿದ್ದಾನ್ರಿ ನೋಡಿಲ್ಲ. ಅರೆ ಟಿಕೆಟ್ ತೆಗಿ, ಸಿಗ್ತಾನ. ತಪಶ್ಚರ್ಯ ಮಾಡು, ಧ್ಯಾನ ಮಾಡು, ದಾನ ಮಾಡು, ಸತ್ವಗುಣ ಸಂಪನ್ನನಾಗು. ಆ ಪರಮಾತ್ಮ ಕಾಣ್ತಾನ್ರಿ, ಕಾಣಂಗಿಲ್ಲ. ಕಾಣಲಾರ್ದೆ ಅಕ್ಕಮಾದೇವಿ ಮನೆ ಬಿಟ್ಲೆ, ಕಾಣಲಾರ್ದೆ ಬಸವಣ್ಣವ್ರು ರಾಜಕೀಯ ಬಿಟ್ಟು ಬಂದ್ರೆ, ಕಾಣಲಾರ್ದೆ ಶಿವಾಜಿ ಮಹಾರಾಜ ಬೆನ್ನತ್ತಿ ತಿರುಗಿದ್ನ, ಸನ್ಯಾಸಿ ಬೆನ್ನತ್ತಿ ತಿರುಗಿದ್ನ. ನೀನೇ ಶಾಣೆ ಇದ್ದಿ, ನೀನೇ ಪಂಡಿತ ಇದ್ದಿ. ತಿರುಗ್ಯಾರಲ್ಲ ಅವರು. ಜಡೆಗಟ್ಟಿ ತಿರಿದುಂಡು ಮರುಳಾಗಿ ಹೋದರು. ಒಬ್ಬ ಸರಿ ಕುಡಿ ವ್ಯಸನಿ, ಒಬ್ಬ ಸ್ತ್ರೀ ವ್ಯಸನ ಆಯಿತು ಅಂತ ಕೇಳಿ ಮನೆ ಮಾರು ಹಾಳು ಮಾಡ್ಕೊಂಡು ತಿರುಗಾಡ್ತಾನೆ. ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಎಷ್ಟು ಮಂದಿ ಕಾಣ್ತಾರೆ ನಿಮ್ಮ ನಡಬರ್ಕೆ. ಒಂದು ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣಿ ಗುಹೇಶ್ವರ. ಏನು ಪ್ರಯತ್ನ ಮಾಡಿದೆ ದೇವರಿಲ್ಲ ಅನ್ನಕ್ಕೆ?
ಇಲ್ಲ ನನಗೆ ನೀವು ನಾಚಿಕೆರೆ ಬರ್ತದಿಲ್ಲ. ಈ ಗಾಳಿ ಯಾರು ನಿಮ್ಮ ಅಪ್ಪ ಮಾಡ್ಯಾನ? ಈ ಭೂಮಿ ಯಾರು ನಿಮ್ಮ ಅಪ್ಪ ಮಾಡ್ಯಾನ? ಈ ಆಕಾಶ ಯಾರು ಮಾಡ್ಯಾರ? ಬಾಯಿಲಿ ಇಲ್ಲ ಅಂತ ಸಹಜ ಹೇಳಕ್ಕೆ ಬರ್ತದೆ. ಅಪ್ಪ ಇಲ್ಲ ಮಗ ಹುಟ್ಟಿಲ್ರಿ, ಹಾದರ್ಕೆ ಹುಟ್ಟಲೆಕ್ಕ ಯಾವರು ಒಬ್ಬ ಅಪ್ಪ ಅದಾನ, ಇಲ್ಲೇ ಹುಟ್ಟ್ಯಾನವ. ಜಗತ್ತಿನೊಳಗೆ ಇಷ್ಟು ಪ್ರಪಂಚ ಆಗ್ಯದ, ಸುಮ್ಮನೆ ಆಗ್ಯದ, ಯಾರು ಮಾಡಲಾರ್ದೆ ಆಗ್ಯದ, ಮಾಡ್ಯಾರ. ಪ್ರೊಫೆಸರ್ ಇದ್ದ, ಶಾಣೆ ಇದ್ದ, ದೇವರು ಅಪ್ತ ಇರಲಿಲ್ಲ. ಅವೇನು ಮಾಡ್ತಾನೆ, ದೇವ್ರು ಏನು ಮಾಡ್ತಾನೆ? ಎಲ್ಲ ದೇವ್ರು ಮಾಡ್ತಾನೆ. ಕೆಲಸ ಎಲ್ಲ ಭವಿಷ್ಯ ದೇವ್ರನ್ನ ಹಾಕಿ ಖಾಲಿ ತಿರುಗಾಡ್ತೀರಿ, ಏನಿಲ್ಲ ಅಂತ ಅವ್ರ ಬೈತಿದ್ದ. ಹುಡುಗ ಮಠಕ್ಕೆ ಹೋಗ್ತಿತ್ತು, ಬರ್ತಿತ್ತು, ಮಹಾತ್ಮರ ಮಾತು ಕೇಳ್ತಿದ್ದ, ದೇವ್ರ ಪೂಜೆ ಮಾಡ್ತಿದ್ದ, ದೇವ್ರ ನಂಬಿದ್ದ, ಮಹಾತ್ಮನ ವಿಶ್ವಾಸ ಇತ್ತು. ಅಪ್ಪರ ಇಂಥವನ್ನ ಇಲ್ಲ ದೇವ್ರಿಲ್ಲ, ಏನಿಲ್ಲ ಅಂತಾನೆ ಎಲ್ಲ ಹೇಳ್ತಾನೆ. ಹುಡುಗ ಒಂದು ದಿವಸ ಏನು ಮಾಡ್ದ ಅಂದ್ರೆ, ಮನ್ಯಾಗ ನೆಲ ಮೇಲೆ ಸುಂದರ ರಂಗೋಲಿಯಿಂದ ಚಿತ್ರ ಬರ್ದ. ಟೇಬಲ್ ಮೇಲೆ ಏನಪ್ಪ ಅಂತ ಕೇಳಿದ್ರೆ ಒಂದು ಆಕೃತಿ ಪುಸ್ತಕದಾಗ ಬರೆದ. ಅವ್ರ ಅಪ್ಪ ಇದ್ದ ಕಾಲಕ್ಕೆ ಬರೆದ. ಪ್ರೊಫೆಸರ್ ಇದ್ದ ಅವರಪ್ಪ. ಬಂದ, ಈ ರಂಗೋಲಿ ಯಾರು ತೆಗದ? ಈ ಚಿತ್ರ ಯಾರು ಬರ್ದಾರ? ಯಾರು ಬರ್ದಾರ? ಯಾರಿಗಪ್ಪ ಗೊತ್ತಿಲ್ಲ ನಾವು, ಗೊತ್ತಿಲ್ಲ ತಂತಾನೆ ಆಗಿದೆಪ್ಪ ನಾವು. ತಂತಾನೆ ಚಿತ್ರ, ತಂತಾನೆ ರಂಗೋಲಿ ಬರ್ದ. ಯಾಕೋ ನನಗೆ ಮೂರ್ಖ ಮಾಡಿ, ಐ ಎಮ್ ಎ ಪ್ರೊಫೆಸರ್ ಅಂದ ನಾವು. ಪ್ರೊಫೆಸರ್ ನಂಗೆ ಮೂರ್ಖ ಮಾಡ್ತಿ? ಹೆಂಗೆ ತಂತಾನೆ ಹೆಂಗೆ ಹಾಕೋದು? ಯಪ್ಪ ತೆಗಿಲಾರ್ದೆ ಆಗಿಲ್ಲದ ಗೊತ್ತದ, ಈ ಜಗತ್ತು ತಂತಾನೆ ಹೆಂಗಾಗ್ಯದ ಯಪ್ಪ ಅಂದ. ಈ ಚಿತ್ರ ತೆಗಿಲಾರ್ದವ್ರು ಯಾರು ಹಿಂದೆ ಆಗ್ಯದ ಅಂದಮೇಲೆ ಯಾರ ಚಿತ್ರ ತೆಗಿಯಕ್ಕೆ ಬೇಕೇ ಅಂತಿ. ಇದು ವಿಚಿತ್ರವಾಗಿರ್ತಕ್ಕಂಥ ಪ್ರಪಂಚದ 84 ಲಕ್ಷ ಯೋನಿ. ಎಂಥ ಪರಮಾತ್ಮನೇ! ಮನುಷ್ಯನಿಗೆ ಬೇಕು ಅನ್ನ ಬೇರೆ, ದನಕ್ಕೆ ಬೇಕು ಅನ್ನ ಬೇರೆ, ಹಾವಿಗೆ ಬೇಕಾದ ಅನ್ನ ಬೇರೆ. ಎಷ್ಟು ಜೀವಿ, ಎಷ್ಟು ಥರದ ಅನ್ನ ಮಾಡ್ಯಾನ್ರಿ. ಎಲ್ಲರೂ ಒಂದೇ ತಿಂತೇವಿ. ದನಗಳಿಗೆ ಹುಲ್ಲು ಮಾಡ್ಯಾನೆ, ನಿಮಗೆ ಮೇಲಿನ ತೆನೆ ಮಾಡ್ಯಾನೆ, ಅವು ಕೆಳಗಿನ ದಂಟು ಮಾಡ್ಯಾನೆ. ಹಾವಿಗೆ ಗಾಳಿ ಮಾಡ್ಯಾನ, ಗಾಳಿ ಮೇಲೆ ಇರ್ತದೆ, ಏನು ತಿನ್ನಂಗಿಲ್ಲ ಅದು ಗಾಳಿ, ಬರೀ ಹವಾ ಸಿಕ್ಕರೆ ಸಾಕು ಹಾವಿಗೆ. ಹೆಂಗೆ ಮಾಡ್ಯಾನ್ರಿ? ಯಾರು ಮಾಡ್ಯಾರಿ? ಎಷ್ಟು ಪ್ರಾಣಿ, ಎಷ್ಟು ಜೀವಿಗಳು, ಎಲ್ಲರಿಗೂ ಮಾಡ್ಯಾನ, ಎಲ್ಲರಿಗೆ ಆಹಾರ ಮಾಡ್ಯಾನ, ಎಲ್ಲರಿಗೂ ಇರೋಕ್ಕೆ ಜಾಗ ಮಾಡ್ಯಾನ. ಹಾವು ಇರೋ ಜಾಗ ಬೇರೆ, ಇಂಚಾಬತ್ತಿ ಇರೋ ಜಾಗ ಬೇರೆ, ನೀವಿರೋ ಜಾಗ ಬೇರೆ, ದನ ಇರೋ ಜಾಗ ಬೇರೆ, ಹುಲಿ ಇರು. ಎಂಥ ಪರಮಾತ್ಮ ರೀ, ಎಂಥ ಪರಮಾತ್ಮ! ಸಹಜ ಅಂತ ನಮ್ಮ ಮೂರ್ಖ ಪರಮಾತ್ಮ ಎಲ್ಲದನ್ರಿ, ಯಾರು ನೋಡ್ಯಾರಿ? ಅರೆ ಕಣ್ಣಿದ್ದು ಕಾಣದ ಕುರುಡ ನಿಮ್ಮನ್ನು. ನಿನ್ನ ಕಣ್ಣಿಲ್ಲ ಏನು ನೋಡ್ತಿ? ಜ್ಞಾನದ ಕಣ್ಣು ಬೇಕು, ಅದಕ್ಕೆ ಭಕ್ತಿ ಕಣ್ಣು ಬೇಕು, ಪ್ರೇಮದ ಕಣ್ಣು ಬೇಕು. ಪರಮಾತ್ಮ ಕಾಣ್ತಾನೆ. ಪಾಪಿ ಕಣ್ಣಿಗೆ ಪರಮಾತ್ಮ ಕಾಣಂಗಿಲ್ಲ. ಪಾಪಿ ಕಣ್ಣಿಗೆ ಪರಮಾತ್ಮ ಕಾಣಂಗಿಲ್ಲ. ಅವರು ನೋಡ್ತಾರೆ, ಪರಮಾತ್ಮ ನೋಡ್ತಾರೆ. ಅವರು ಪರಮಾತ್ಮ ಕೂಡ್ರಿ ಮಹಾರಾಜರು, ಕೂಡ್ರಿ ಅಲ್ಲೇ ಕೂಡ್ರಿ, ಆಮೇಲೆ ಬರಕತ್ತೆ ಕೂಡ್ರಿ. कन्नड़ बರ್ತದೆ, हिंदी बರ್ತದೆ? हाँ तो बेटी जो प्रोग्राम चल रहा है तो बीच में आना अच्छा नहीं लगता ना? नहीं वही तो ಏನು ಹೇಳಕತ್ತಿದ್ದೀರಿ? ನಿಮಗೆ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ ಅಂತೀರಿ? ಹಿಂಗೆ ಜಗತ್ತಿನೊಳಗೆ ಅದಕ್ಕೆ ಮಹಾತ್ಮ ಹೇಳ್ತಾರೆ, ಪ್ರತಿಯೊಂದು ಕರ್ಷ ಏನು ಆಗ್ಯದ ಸಕರ್ತೃಕಂ, ಏನೇನು ಆಗ್ಯದ ಯಾರ್ಯಾರು ಮಾಡಿದರೆ ಆಗ್ಯದ, ಹಂಗೆ ಆಗಂಗಿಲ್ಲ. ಅದಕ್ಕೆ ಇಷ್ಟು ಜಗತ್ತು ಆಗ್ಯದ ಅಂದ್ರೆ ಯಾರೇ ಮಾಡಿರ್ಬೇಕಲ್ರಿ? ಮನೆ ತಾನೇ ಆಗ್ಯದ, ಮನೆ ತಾನೇ ಹಾಕವ, ಕಟ್ಟಿದ್ರೆ ಹಾಕವ, ಹೌದಾ? ಮನೆ ತಾನೇ ಆಗ್ಯದ, ಭೂಮಿ ತಾನೇ ಆಗ್ಯದ, ಗಾಳಿ ತಾನೇ ಆಗ್ಯದ,
ಅರೇ ಒಂದಿಟ್ಟು ಕಾವಾಯ್ತಾ ಫ್ಯಾನ್ ಹಚ್ತೀರಿ, ಗಾಳಿ ಹಚ್ತೀರಿ. ಮತ್ತು ಇಷ್ಟೆಲ್ಲ ಆಗ್ಯದ, ಭೂಮಿ ಜಲ ಆಕಾಶ ಅಗ್ನಿ ಇಷ್ಟೆಲ್ಲ ಯಾರು ಮಾಡ್ಯಾರ್ರಿ? ಯಾರೇ ಮಾಡಿರ್ಬೇಕು, ನಮ್ಗೆ ಗೊತ್ತಿಲ್ಲ ಕರೆ ಯಾರೇ ಮಾಡಿರ್ಬೇಕು. ಮಾಡಲಾರ್ದೆ ಆಗೋದಿಲ್ಲ. ಈ ಸ್ಪೀಕರು ಮಾಡ್ದವ ನೋಡಿಲ್ಲ, ಯಾವ ಮಾಡ್ಯಾನ? ಔಜ ಕಂಪ್ನಿಯವ ಮಾಡ್ಯಾನ. ಜಗತ್ತಿನೊಳಗೆ ಮಹಾತ್ಮರಂತಾರೆ, ಅಲ್ಲ ಅನ್ನೋದಕ್ಕಿಂತ ಹೌದಂದ್ರೆ ನಿಂದೇ ನಿಮ್ಮ ಅಪ್ಪನ ಗಂಟು ಹೋಗುದದ ಅದುವರೆ ಹೇಳಿ. ಅಲ್ಲ ಅಂದ್ರೆ ಏನಪ್ಪ, ಹೌದಂದ್ರೆ ಏನು ಫಾಯ್ದೆ ಇದೆ? ಎರಡರ ಅಲ್ಲ ಅಂದ್ರೆ ಏನು ಸಿಗೋದಾದ್ರೆ ದೇವರು ಇಲ್ಲ, ಏನು ಸಿಗ್ತೀವಿ? ಸಿಗ್ತದೇನು ನಿನಗೆ? ಹೌದಂದ್ರೆ ಯಾರು 2 ತುತ್ತು ರೊಟ್ಟಿಯಲ್ಲಿ ಹಾಕ್ತಾರೆ, 2 ತುತ್ತು ರೊಟ್ಟಿಯಲ್ಲಿ ಹಾಕ್ತಾರೆ ನಿನಗೆ. ಅಲ್ಲಂದ್ರೆ ನಿನಗೇನು ಸಿಗುತ್ತದೆ? ನಿನಗೆ ಗೊತ್ತಿಲ್ಲದ ಮಾತ್ರದಕ್ಕೆ ಇಲ್ಲ ಅನ್ನೋದಿಲ್ಲ. ಅಮೇರಿಕ ನೋಡಿಲ್ಲ ಅಂದ್ರೆ ಅಮೇರಿಕ ಇಲ್ಲ ಅಂತಲ್ಲ, ರಷ್ಯಾ ಇಲ್ಲ ಅಂತಲ್ಲ, ನೀನು ನೋಡಿಲ್ಲ. ಅರೆ ನೋಡಿದವ್ರು ಭಾಳ ಮಂದಿ ಅದಾರಲ್ಲ, ತಿಗಿಡು ತೆಗೆದು ಹೋದವ್ರು ಅದಾರ, ನೋಡಿದವ್ರು ಅದಾರ. ಮಹಾತ್ಮರು ಶರಣರು ಸುಮ್ಮನೆ ಅಂತಾರೆ, ಪರಮಾತ್ಮ ಅದಾನೆ. ಕಾರ್ಯಂ ಸಕರ್ತೃಕಂ, ಎಷ್ಟೆಷ್ಟು ಕೆಲಸ ಆಗ್ಯಾವ ಮಾಡಿದವ್ರು ಯಾರೋ ಒಬ್ರು ಅದಾರ, ಇಲ್ಲ ಅಂದ್ರೆ ಆಗೋದಿಲ್ಲ. ಯಾಕೆ? ನಿಯಮದ, ಕಾರಣ ಅದ, ತರ್ಕ ಅದ, ಎಲ್ಲೆಲ್ಲಿ ಹುಟ್ಟ್ಯಾವ ಅದನ್ನು ಮಾಡಿದವ್ರು ಒಬ್ರು ಅದಾರ, ಮನೆ ಕಟ್ಟಿದವ್ರು ಒಬ್ರು ಅದಾರ. ಸೀದಾ ನಾವು ಕಟ್ಟಿದವ್ರು ನೋಡಿಲ್ಲ, ಕಟ್ಟ್ಯಾರಂದ್ಮೇಲೆ ಒಬ್ರು ಕಟ್ಟಿದವರು ಅದಾರ. ಹಾಗೆ ಇಡೀ ಜಗತ್ತು ಮಾಡಿದಾನಲ್ಲ ಅವ, ಸೂರ್ಯ ಚಂದ್ರ ಭೂಮಿ, ಈ ಜಗತ್ತು ಮಾಡದವರೇ ಹಾಕದ. ಯಾರು ಮಾಡಿರ್ಬೇಕು? ಯಾರು ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಮಾತ್ರಕ್ಕೆ ಇಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ. ಅಂಥವರಿಗೆ ಮೂರ್ಖರು ಅಂತ. ಮುಂಬೈ ಇಲ್ಲ ಅನ್ನಕ್ಕೆ ಬರಂಗಿಲ್ಲ, ಟಿಕೆಟ್ ತೆಗಿಬೇಕು ಹೋಗ್ಬೇಕು. ಅಮೇರಿಕ ಇಲ್ಲ ಅನ್ನಕ್ಕೆ ಬರಂಗಿಲ್ಲ, ಟಿಕೆಟ್ ತೆಗಿಬೇಕು ಹೋಗ್ಬೇಕು. ಹಾಗೆ ಏನಪ್ಪ ಅಂದ್ರೆ ನಾವು ಟಿಕೆಟ್ ತೆಗಿಬೇಕು ಅಂದ್ರೆ ದೇವ್ರು ಸಿಗುತ್ತಾನೆ. ಟಿಕೆಟ್ ತೆಗೆದಿರಲ್ಲಿ, ಟಿಕೆಟ್ ತೆಗೆದಿಲ್ಲ, ಸಾಧನೆ ಮಾಡಿಲ್ಲ ನಾವು. ಅದಕ್ಕೆ ಅವ್ರು ಹೇಳಿದ್ರೆ ನಮಗೆ 7 ಪದಾರ್ಥಗಳು ಅದಾವ. ಆ 7 ಪದಾರ್ಥಗಳನ್ನು ನಾವು ಬೆನ್ನು ಹತ್ತಿದ್ರೆ ಪರಮಾತ್ಮ ಅಂತಕ್ಕೆ ಒಯ್ದು ನಮಗೆ ಮುಟ್ಟಿಸ್ತಾವ. ರಿಕ್ಷಾದಾಗ ಕುಂಡ್ರಿ, ಟಿಕೆಟ್ ತೆಗೀರಿ, ಗಾಡ್ಯಾಗ ಕುಂಡ್ರಿ, ಮುಂಬೈಗೆ ಹೋಗ್ತೀರಿ. ಮೊದಲು ಹೋಗ್ತೀರಿ, ಟಿಕೆಟ್ ರಿಕ್ಷಾದಾಗ ಕುಂಡ್ರಂಗಿಲ್ಲ, ಮತ್ತು ಬಸ್ ಸ್ಟ್ಯಾಂಡಿಗೆ ರೈಲ್ವೆ ಸ್ಟೇಷನ್ಗೂ ಹೋಗಂಗಿಲ್ಲ, ಟಿಕೆಟ್ ತೆಗಂಗಿಲ್ಲ, ಮತ್ತು ಮುಂಬೈ ಹಂಗೆ ಸಿಗ್ತದೆ. ಹಂಗೆ ದೇವ್ರು ಸಿಗ್ತಾನ, ದೇವ್ರು ಇಲ್ಲಂತಲ್ಲ. ಹೋದವ್ರು ಅದಾರ, ಬಸವಣ್ಣ ಅಂತಾನ, ಹೋದವ್ರು ಅದಾರ. ಎತ್ತ ನೋಡಿ ದತ್ತ ನೀನೇ ದೇವ, ಸಕಲ ವಿಸ್ತಾರದರು ನೀನೇ ದೇವ. ನೋಡ್ಯಾರಲ್ಲ, ಎಲ್ಲ ಕಡೆ ನೋಡ್ಯಾರವ್ರು, ಎಲ್ಲ ಕಡೆ. ಕಳ್ಳನೊಳಗೆ ನೋಡಿದರು, ಪಾಪಿಯೊಳಗೆ ನೋಡಿದರು, ಎಲ್ಲರೊಳಗೆ ಪರಮಾತ್ಮ ಅವ್ರು ಕಾಣದ. ಅವ್ರಿಗೆ ಹಾಕ್ಯಾರ ಅವರು ಚಸ್ಮಾ, ನಿಮಗೆ ಚಸ್ಮಾನೇ ಇಲ್ಲ. ನಂಬರ್ ಇಲ್ಲದ ಚಸ್ಮಾ ಹಾಕೊಂಡ್ರೆ ಇದ್ದುದು ಕಾಣುವುದು ನಿಮಗೆ. ನಂಬರ್ ಇದ್ರೆ ಏನು ಕಾಣ್ತದೆ? ನಂಬರ್ ಇಲ್ಲ ನಿಮಗೆ. ಮನಸ್ಸಿಗೆ ಬಂದ ಚಸ್ಮಾ ಹಾಕ್ಕೊಂಡಿರಿ, ಮುಂದಿನ ಕಾಣದು ಹಿಂದಿನ ಕಾಳು ಹೊತ್ಕೊಂಡು ಎಡ್ಕೊಂಡು ಬಿದ್ದು ಹಲ್ಲು ಮುರಿದು. ಹಂಗೆ ನಮ್ಗೆ ಹಂಗೆ ನಮಗೂ ಹಲ್ಲು ಮುರಿತಾವ. ದುಃಖ, ದೇವರಿಲ್ಲ, ಗುರುಗಳಿಲ್ಲ, ಶಾಸ್ತ್ರ ಇಲ್ಲ, ಪುರಾಣ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಯಾಕೆ? ನಾವು ಮಾಡಿಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಹೇಳ್ತಾರಪ್ಪ ಅಂತ ಕೇಳಿದರೆ, ನಮ್ಮ ಜೀವನದೊಳಗೆ ಮನುಷ್ಯನಿಗೆ ಏನು ಸಮಾಧಾನ ಸುಖ ಅಂತ ಬೇಕಾಗಿತ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ, ಒಂದು ಸಾಧನಗಳು ಅದಾವ, ಅವು ಮಾಡಬೇಕು. ಮಾಡಲಾರ್ದೆ ಹೋಗಲಾರ್ದೆ ಊರು ಮುಡ್ತದೆ, ಉಣ್ಲಾರ್ದೆ ಹೊಟ್ಟೆ ತುಂಬ್ತದ, ದುಡಿಲಾರ್ದೆ ರೊಕ್ಕ ಬರ್ತಾವ. ಹಂಗ್ರಿ ಸುಖನೂ ಹಿಂಗ್ರಿ ತಾನೇ ಬರ್ತದೆ. ದುಡಿಲಾರ್ದೆ ರೊಕ್ಕ ಬರಂಗಿಲ್ಲ, ಉಣ್ಲಾರ್ದೆ ಹೊಟ್ಟೆ ತುಂಬಂಗಿಲ್ಲ, ನಡಿಲಾರ್ದೆ ಊರಿಗೆ ಮುಟ್ಟಂಗಿಲ್ಲ. ನಿಮಗೆ ಎಲ್ಲರಿಗೂ ಗೊತ್ತದ. ಮತ್ತು ಪರಮಾತ್ಮ ಸುಖರೂಪ ಅಂತೀರಿ, ಏನು ಮಾಡೀರಿ? ನಡೆದಿರಿ, ನುಡ್ದಿರಿ, ಹೋಗಿರಿ, ಏನೂ ಇಲ್ಲ. ದೇವ್ರು ಇಲ್ರಿ, ಸುಖ ಇಲ್ರಿ, ಏನಿಲ್ಲ, ಸುಮ್ಮನೆ ಹೇಳ್ತಾರೆ. ಎಷ್ಟು ಮೂರ್ಖತನದ ಮಾತಾಡ್ತೀವಿ ನಾವು. ಅವ್ರು ಹೇಳ್ದಂಗೆ ಮಾಡ್ರಿ, ನಿಮಗೆ ಪರಮಾತ್ಮ ಸುಖ ಸಿಗ್ತಾನೆ. ಏನು ಮಾಡ್ಬೇಕ್ರಿ? ಅವು 7 ಸಾಧನೆ ಹೇಳ ಶಾಸ್ತ್ರ. 7 ಅವು ಮಾಡಿದ್ರಿ ಅಂದ್ರೆ ಹೋಗ್ಬಿಡ್ತೀರಿ. ಟಿಕೆಟ್ ತೆಗೀರಿ, ಈ ರಿಕ್ಷಾದಾಗ ಹೋಗ್ರಿ, ಅಲ್ಲಿ ಟಿಕೆಟ್ ತೆಗೀರಿ, ಗಾಡಿ ಹಾಕೊಂಡ್ರಿ, ಹೋಗಿ ಸಿಗ್ತದೆ. ಮುಂಬೈ ಸಿಗ್ತದೆ.
ಆಗ ನೀವು ಸಾಧನ ಮಾಡಲಾರ್ದೆ ಸುಮ್ಮನೆ ಉಂಡುಂಡು ಸ್ವರ್ಗವನ್ನು ಐದಲು ಅದು ರಂಡೇ ಹೊಸ್ತಲೇ ಸರ್ವಜ್ಞ. ಮನಸ್ಸಿಗೆ ಬಂದಂಗೆ ಮಾಡಿ, ಮನಸ್ಸಿಗೆ ಬಂದಂಗೆ ಆಡಿ, ಮನಸ್ಸಿಗೆ ಬಂದು ತಿಂದು ನಾನು ಪರಮಾತ್ಮನ ಕಾಣ್ತದೆ. ರಂಡಿ ಮನೆ ಅಂತ ತಿಳ್ಕೊಂಡಿದ್ದಿ, ರೊಕ್ಕ ಕೊಟ್ಟರೆ ಹೋಗಕ್ಕೆ ಯಾರಾದರೂ ರೊಕ್ಕ ಕೊಟ್ಟರೆ ಹೋಗ್ಬೋದು. ರಂಡಿ ಮನೆ, ವೇಶ್ಯ ಮನೆ, ಇದು ಸ್ವರ್ಗ ಸುಖ ಅದು ಪುಕಟ ತಿಳ್ಕೊಂಡಿದ್ದಿ. ದಂಡಿಸದೆ ಶರೀರ, ಖಂಡಿಸದೆ ಕರ್ಣವು. ಬಾಯಿ ಬಂದಾಗ ಉಂಡುಂಡು ಸ್ವರ್ಗವನ್ನು ಐದಲು ಅದು ರಂಡೇ ಹೊಸ್ತಲವೇ. ನೋಡಬಾರ್ದು ನೋಡಿ, ಕೇಳಬಾರ್ದು ಕೇಳಿ, ತಿನ್ನಬಾರ್ದು ತಿಂದು, ಆಡಬಾರ್ದು ಆಡಿ, ಹಿಡಿಬಾರ್ದು ಹಿಡಿದು, ಹೋಗಬಾರ್ದಲ್ಲಿ ಹೋಗಿ ನನಗೆ ಸುಖ ಬೇಕಂತ. ಸುಖ ಏನು ಸಿಗ್ತದೆ? ಪರಮಾತ್ಮ ಪರಮಾತ್ಮ ಹೆಂಗೆ ಸಿಗ್ತಾನೆ? ಶಾಸ್ತ್ರ ಹೇಳ್ತದೆ. ಅದಕ್ಕೆ ಕೆಲವೊಂದು ನಿಯಮ ಅದಾವ. ಆ ನಿಯಮ ಮಾಡಿದರೆ ಪರಮಾತ್ಮ ಸಿಗ್ತಾನೆ, ಶಾಂತಿ ಸಿಗ್ತದೆ, ಸುಖ ಸಿಗ್ತದೆ. ಪ್ರಶ್ನೆನೇ ಇಲ್ಲ, ಅದಕ್ಕೆ ಪ್ರಶ್ನೆನೇ ಇಲ್ಲ. ನಡೆದವ ಮುಟ್ತಾನೆ ರೀ, ಸಾವಕಾಶ ನಡಿ ನಡೆದವ ಮುಟ್ತಾನೆ, ಊರಿಗೆ ಮುಟ್ತಾನೆ. ನಡಿಲಾರ್ದು ಮರೆ ಮಾತಾಡೋ ಮುಟ್ತಾನೆ, ಮಾತಾಡೋ ಮುಟ್ಟಂಗಿಲ್ಲ, ನಡೆದವ ಮುಟ್ತಾನೆ. ಅದಕ್ಕೆ ಆ ಶಾಂತಿ ಸುಖ ಪರಮಾತ್ಮ ಕಾಣಬೇಕು. ಮೊದಲನೇದು ಹೇಳಿದರು ತಪ. ತಪ ಅದು ಎಲ್ಲರೂ ಮಾಡಿ. ತಪ ಅಂದ್ರೆ ಅಡವಿ ಬಿಟ್ಟು ಎಲ್ಲಿ ಹೋಗುವುದಲ್ರಿ, ಅಡವಿಗೆ ಹೋಗುವುದಲ್ಲ, ಮನೆ ಬಿಡದಲ್ಲ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಬೇಡ ಹೇಳಿದ್ರು ಶರಣರು. ಒಂದಿಷ್ಟು ನಿಯಮಗಳನ್ನು ಹಾಕೊಳ್ಳೋದು ತಪ. ಜೀವನದಲ್ಲಿ ನಿಯಮದ ಆಫೀಸಿಗೆ ನಿಯಮ ಇದ್ದರೆ ಕೊಡ್ತಾ ಇಲ್ಲ, ಡಿಸ್ಮಿಸ್ ಮಾಡೋಂಗಿಲ್ಲ, ನಿಮಗೆ ಮಾಡ್ತಾರೆ. ಆಗ ಪರಮಾತ್ಮನಲ್ಲಿ ನೀವು ಅವನ ಹೆಸರು ಬರಿಬೇಕು, ನೀವು ಉಳಿಬೇಕಂದ್ರೆ ಏನು ಜೀವನದಾಗ ನಿಯಮ ಮಾಡಿದೇ ಇಲ್ಲ ಅಂತ ಕೇಳ್ತಾರೆ. ಒಂದಿಟ್ಟು ತಪ ಮಾಡು. ಮೊದಲನೇದು ತಪ. ತಪ ಅಂದರೆ ಏನು? ನಾವೆಲ್ಲರೂ ತಾಪ ಮಾಡ್ತೇವೆ, ತಪ ಮಾಡಿಲ್ಲ. ತಾಪ ಬಹಳ ಬೇಕು, ತಪಕ್ಕೆ ಸ್ವಲ್ಪೇ ಬೇಕು. ಎಷ್ಟು ಮುಂಜಾನೆ ಸಾಯಂಕಾಲ ತಕ್ಕ ಆಫೀಸ್ದಾಗ ಮಾಡ್ತೇವೆ, ಸಂಸಾರದಾಗ ಮಾಡ್ತೇವೆ, ಹೊಲ್ದಾಗ ಮಾಡ್ತೇವೆ. ಬಂದ್ಕೊಳ್ಳಿ ಅಂಗಿ ಕಳೆದ ಆರಾಮ ಶಿವ ಅಂತ ಕೊಡುತ್ತಾನೆ. ಈಗ ಆರಾಮಾಯ್ತರಿಯಪ್ಪ, ಒಂದು ಈಸ ಮಾಡಿದೆ ಸರಿಯಪ್ಪ, ಆಫೀಸ್ದಾಗ ಕೊಂಡಿರ್ಬೇಕ್ರಿ, ಹೊಲ್ದಾಗ ಹೋಗ್ಬೇಕ್ರಿ, ಅಂಗಡಿಯಾಗ ಕೊಂಡಿರ್ಬೇಕ್ರಿ, ಅಲ್ಲ ಸುಖ ಅಂದಾನೆ, ತಾಪ ಅಂದ. ಅಲ್ಲ, ಯಾವುದನ್ನು ಮಾಡಿದ್ರೆ ಮನುಷ್ಯನಿಗೆ ಆನಂದ ಸಿಗ್ತದೆ ಅದಕ್ಕೆ ತಪ ಅಂದಾರಿ. ಅದು ಕಷ್ಟ ಬಿಟ್ಟರೆ ಆನಂದ ಸಿಗಬೇಕು. ಕಾಯ ಕ್ಲೇಶನಂ ತಪ. ತಪ ಮೂರದ: ಒಂದು ಶರೀರದಿಂದ, ಒಂದು ವಾಣಿಯಿಂದ, ಒಂದು ಮನಸ್ಸಿನಿಂದ. ಇವು ಮೂರು ತಪ ಅದಾವ. ಇವು ಮೂರು ನಾವು ಮಾಡಿದೇವೆ ಅಂತ ಕೇಳಿದರೆ ಮನುಷ್ಯನಿಗಪ್ಪ ಅಂದ್ರೆ ಶಾಂತಿ ಪ್ರಶ್ನೆನೇ ಇಲ್ಲ. ಶರೀರದಿಂದ ಏನು ಮಾಡ್ಬೇಕ್ರಿ? ದೇವ ಧ್ವಜಗುರು ಪ್ರಾಜ್ಞೆ ಪೂಜನಂ ಶೌಚಮಾರ್ಧವಂ ಬ್ರಹ್ಮಚರ್ಯ ಮಹಿಂಸಾಚ ಶಾರೀರಂ ತಪ ಉಚ್ಯತೆ. ಪರಮಾತ್ಮ ಗೀತೆಯಲ್ಲಿ ಹೇಳ್ದ ಅರ್ಜುನನಿಗೆ. ತಪೋತ್ವ ತಪ್ತ್ವ ಇದಮ್ಮ ಸೃಜೈತ್. ಈ ಜಗತ್ತು ಮಾಡದ ಮನುಷ್ಯ ತಪ ಮಾಡ್ಯಾನ. ಒಂದು ಮನೆ ಕಟ್ಟಬೇಕಾದ್ರೆ ಎರಡು ತಪ ಹಾಕದ್ರಿ ನಿಮಗೆ. ನೀರು ಹೊಡಿಬೇಕು, ರೊಕ್ಕ ಬಾಳೆ ಮಾಡಬೇಕು, ಅವು ಕಟ್ಟೋರಿಗೆ ಹಿಡ್ಕೊಂಡು ತಪ ಹಾಕದಲ್ಲ ಒಂದು ಮನೆ ಕಟ್ಟಬೇಕಾದ್ರೆ. ಈ ವಿಶ್ವ ಸೃಷ್ಟಿಯನ್ನು ಮಾಡ್ದ ಅವನಿಗೆ ಹೆಂಗಾಗಿರ್ಬೇಕು? ಬ್ರಹ್ಮಗೆ ಚಟಕಿ ಹೊಡೆದುಕೊಳ್ಳಿ ಏನು ಹಾಕದ ಮನೆ? ರೊಕ್ಕ ಬೇಕಾದಷ್ಟು ಅದ ಮನೆ ಹಾಕದ ಇಲ್ಲ. ರೊಕ್ಕ, ತನು, ಧನ, ಮನ, ಕಾಯ ಇಷ್ಟೆಲ್ಲ ಕಷ್ಟಪಡ್ತೀರಿ ಇಲ್ಲ. ನೀರು ಹೊಡ್ಯಕ್ಕೆ ನಿಂದಿರ್ತೀರಿ, ಆಳು ಬಂದಾಗಿತ್ತಲ್ಲಿ ಚಿಂತೆ ಮಾಡ್ತೀರಿ, ಅವ್ರ ಜೊತೆಗೆ ಬಾಯಲ್ಲಿ ಜಗಳಾಡ್ತೀರಿ, ಕೈಲೇ ಕೆಲಸ ಮಾಡ್ತೀರಿ ಅಂದ್ರೆ ಒಂದು ಮನೆ ಆಗ್ಯದ. ಮನೆ ಹಂಗೆ ಆಗ್ಯದ. ಈ ಜಗತ್ತು ಹಂಗಾಗಿರ್ಬೇಕು. ಆ ಪರಮಾತ್ಮ ಬ್ರಹ್ಮ ಚತುರ್ಮುಖ ಓ ಸಾ ತಪೋ ತಪ್ತ್ವ ಇದಮ ಸರ್ಜೈತ್. ಅವನು ತಪಶ್ಚರ್ಯ ಮಾಡದ ಬ್ರಹ್ಮ. ತಪ ಅಂದ್ರೆ ತಪೋ ನಾಮ ಆಲೋಚನಂ. ತಪ ಅಂದರೆ ವಿಚಾರ ಮಾಡು, ತನ್ನ ಬಗ್ಗೆ, ಜಗತ್ತಿನ ಬಗ್ಗೆ, ಪುಣ್ಯದ ಬಗ್ಗೆ, ಪಾಪದ ಬಗ್ಗೆ ವಿಚಾರ ಮಾಡಿದ್ರೆ ಒಂದು ನಿರ್ಣಯಕ್ಕೆ ಬರ್ತಿದ್ದೆ. ವಿಚಾರ ಇಲ್ಲಂದ್ರೆ ಏನು ನಿರ್ಣಯಕ್ಕೆ ಬರ್ತಾನೆ ಮನುಷ್ಯ? ವಿಚಾರಕ್ಕೆ ಬರಬೇಕು.
ಬ್ರಹ್ಮ ವಿಚಾರ ಮಾಡಿ ಅವ ಈ ಜಗತ್ತು ಮಾಡ್ಯಾನ. 84 ಲಕ್ಷ ಜೀವ ರಾಶಿಗಳು ಮಾಡ್ಯಾನ. ಅವಕ್ಕೆಲ್ಲ ಬೇಕಾದ ಅನ್ನ ತಯಾರು ಮಾಡ್ಯಾನ. ಅವಕ್ಕೆ ಇರಾಕ್ ಬೇಕಾದ ಮನೆ ತಯಾರು ಮಾಡ್ಯಾನ. ಹೌದಲ್ಲ? ನೀರಾನಕ ನೀರ ಇರಾಕ ನೋಡ್ರಿ ಹೆಂಗೆ ಅಡವಿ ಫಲ ತಿನ್ನುವಕ್ಕೆ ಮಂಗ್ಯ ಅವು ಗಿಡ ತಯಾರು ಮಾಡ್ಯಾನ. ಮತ್ತು ಅವ್ಕೆ ಮಾಡ್ಯಾನ. ದನಕ್ಕೆ ಹುಲ್ಲು ಮಾಡಿಕೆ ದನ ಮಾಡ್ಯಾನ. ಎಷ್ಟು ಶಾಣೆ ಇರ್ಬೇಕ್ರಿ ಪರಮಾತ್ಮ. ಅವನು ತಪ್ತುವ ಇದಮ ಸೃಜೈತ್, ತಪಶ್ಚರ್ಯ ಮಾಡಿ ಏನಪ್ಪ ಅಂತ ಕೇಳಿ ಅವ ಮಾಡಿದಾನೆ ಜಗತ್ತು. ಹಂಗೆ ಪರಮಾತ್ಮ ಕೃಷ್ಣ ತಪಶ್ಚರ್ಯ ಮಾಡ್ಯಾನೆ ಕೇಳಿರಿ, ರಾಮ ತಪ ಮಾಡ್ಯಾನೆ ಕೇಳಿರಿ. ರಾಮ್ ಮಾಡ್ದ, ನಮ್ಮ ಹರಾಮ್ ಕಂಪ್ನಿ ಮಾಡೋಕ್ಕೆ ತಯಾರಿಲ್ಲ. ನಮ್ಮ ಹರಾಮ್ ಕಂಪ್ನಿ ಮಾಡೋಕ್ಕೆ ನಾವು ತಾಪ ಮಾಡ್ತೇವೆ, ತಪ ಮಾಡೋಂಗಿಲ್ಲ. ಸಾಮಾನ್ಯ ನಿಯಮಗಳು ಹೇಳ್ತಾರೆ. ನಮ್ಮ ಶರೀರ, ಬಾಯಿ, ಒಂದು ಮನಸ್ಸು, 3 ಅದಾವ. ಇವು 3ರಿಂದ ಏನು ಮಾಡಬೇಕು? ಶರೀರದಿಂದ ಏನು ತಪ ಮಾಡಬೇಕು? ಮಹಾತ್ಮರು ಹೇಳ್ತಾರೆ, ಭಾಳ ಸುಂದರ ಹೇಳ್ತಾರೆ. ಏನು ತಪ ಮಾಡಬೇಕು ಶರೀರದಿಂದ? ಅವ್ರು ಹೇಳಿದ್ರು, ನೋಡಪ್ಪ, ಶರೀರದಿಂದ ಕೆಲವೊಂದು ಕ್ರಿಯೆಗಳು ಅದಾವ. ಏನು? ದೇವದ್ವಿಜಗುರು ಪ್ರಾಜ್ಞೆ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ಇದು ಶರೀರ ತಪಶ್ಚರ್ಯ. ನಾವೇನಪ್ಪ ಶರೀರದಿಂದ ಏನು ಮಾಡಬೇಕು ಅಂತ ಕೇಳಿದ್ರೆ ಇವು 3 ಮಾತದ. ಅದು ಮಾಡಿದೇವೆ ಅಂದ್ರೆ ಶರೀರ. ನಾವು ತಪ ಮಾಡ್ದಂಗೆ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತಾರೆ ಅವರು. ಶಾಸ್ತ್ರ ಹೇಳಿದ್ರು, ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕಂಗಳೆಂಟು ನೆರೆದು ನೆಲೆಸಿ ತನ್ಮೇಲೆಯಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಈ ಶರೀರದಿಂದ ದೇವರಿಗಾಗಿ ಕಷ್ಟ ಶರೀರ ಕೊಡೋದಕ್ಕೆ ತಪ ಅಂತ, ಸಂಸಾರಕ್ಕಾಗಿ ಶರೀರ ಕಷ್ಟ ಕೊಡೋದು ತಾಪ ಅಂತ. ಇಷ್ಟೇ. ಅದೇ ಕೆಲಸ ದೇವ್ರ ಸಲುವಾಗಿ ಮಾಡಿದ್ರೆ ತಪ, ಅದೇ ಕೆಲಸ ಪರಮಾತ್ಮನಿಗೆ ಮಾಡಿದ್ರೆ ಶರೀರ ಸಂಸಾರಕ್ಕೆ ಮಾಡಿದ್ರೆ ಅದು ತಾಪ. ತಾಪ ಮನುಷ್ಯನಿಗೆ ದುಃಖ ಕೊಡ್ತದೆ, ತಪ ಮನುಷ್ಯನಿಗೆ ಸುಖ ಕೊಡ್ತದೆ, ಕೀರ್ತಿ ಕೊಡ್ತದೆ, ಆನಂದ ಕೊಡ್ತದೆ. ಪರಮಾತ್ಮನ ಏನಪ್ಪ ಅದಕ್ಕೆ ದರ್ಶನ ಮಾಡಿಸ್ತದೆ. ಅದಕ್ಕೆ ಮಹಾತ್ಮರು ಹೇಳಿದ್ರಪ್ಪ ಅಂದ್ರೆ ಶರೀರ ತಪ ಏನು ಮಾಡಬೇಕು? ದೇವತಾ ಮಂದಿರ, ಶರೀರ ಕಾಲ ಕೊಟ್ರೆ ದೇವ ಮಂದಿರಕ್ಕೆ ಹೋಗ್ರಿ ಮೊದಲನೇದು. ಆಮೇಲೆ ಏನಪ್ಪ ಅಂತಂದ್ರೆ ಮಂದಿರದಲ್ಲಿ ಸಮ್ಮಾರ್ಜನೆ ಮಾಡೋಕ್ಕೆ ಕಲೀರಿ. ಆಮೇಲೆ ಮನ್ಯಾಗ ದೇವರ ಮೂರ್ತಿ, ನಿಮ್ಮ ದೇವರಿದ್ದರು ಗುರುಗಳಿದ್ದು ಅದಕ್ಕೆ ಪೂಜೆ ಮಾಡೋಕ್ಕೆ ಕಲೀರಿ. ಇದು ಶರೀರ ತಪ ಅದ. ನಿಮಗಿಂತ ಹಿರಿಯರು ಯಾರೇ ಇದ್ರೆ, ಯಾರೇ ಎಲ್ಲ ಇದ್ದೇ ಇರ್ತಾರೆ ಎಲ್ಲರ ಮನೆ, ಎಲ್ಲ ಅಪ್ಪ ಅವ್ವ ಅದಾರೆ, ಆಯಿ ಮುತ್ಯ ಅದಾರೆ, ನಿಮ್ಮ ಮನೆ ಮಗಳಿಗೆ ಹಿರಿಯರು ಅದಾರೆ, ಅವ್ರ ಸೇವಾ ಮಾಡೋಕ್ಕಿಟ್ಟು ಕಲಿ. ಲಕ್ಷ್ಯ ಇಡ್ರಿ, ನಿಮಗೊಬ್ಬ ಸಾಮಾನ್ಯ ಮನುಷ್ಯ ಯಾರ ಹೃದಯ ತುಂಬಿ ಅವ ಎಂಥವನೇ ಇರಲಿ, ಪಾಪಿನೂ ಕೂಡ ನಿಮಗೆ ಆಶೀರ್ವಾದ ಮಾಡಿದ್ರೆ ಅವನ ಪುಣ್ಯನೇ ಬರ್ತದೆ, ನಿಮಗೆ ಪಾಪ ಬರೋಂಗಿಲ್ಲ. ಇದು ಲಕ್ಷ್ಯ ಇಡ್ರಿ. ಎಂಥವ್ರಿಗೆ ಸೇವಾ ಮಾಡಿದ್ರಿ ಶರೀರದಿಂದ. ನಮ್ಮ ಲಕ್ಷ್ಯ ಇಡ್ಬೇಕ್ರಿ. ಮಹಾತ್ಮರು ಎಷ್ಟೋ ಜನ ಅದಕ್ಕೆ ಕಷ್ಟಪಟ್ಟಾರ ಪರಸೇವೆಗಾಗಿ. ಮಾಡಬೇಕು, ಇನ್ನೊಬ್ಬರು ಹಿರಿಯರ ಸೇವಾ ಮಾಡಬೇಕು, ಮಠ ಮಂದಿರದಲ್ಲಿ ಸೇವಾ ಮಾಡಬೇಕು, ಗುಡಿ ಗುಂಡಾರದಲ್ಲಿ ಸೇವಾ ಮಾಡಬೇಕು. ಕಸ ಹೊಡ್ಕೋತಿದ್ರೆ ಎಷ್ಟು ಪುಣ್ಯ ಅದ ರೀ. ನಾ ಹಿಂದಕ್ಕೊಮ್ಮೆ ಹೇಳೀನಿ. ಒಬ್ಬಕ್ಕಿ ರಾಣಿ ರಾಜಕುಮಾರಿ, ರಾಜರ ಹೆಂಡ್ರ ಅಂದ್ರೆ ಗೊತ್ತದಲ್ಲ, ಸಾವುಕಾರ ಮನೆಗೆ ಏನು ಕೆಲಸ ಮಾಡಂಗಿಲ್ಲ ಹೆಂಡ್ರು. ಸಾವುಕಾರ ಮನೆ ಹೆಂಡ್ಯಾಗ ಒಯ್ಯೋರು ಬೇರೆ, ಹೋಗೋರು ಬೇರೆ, ಅಡುಗೆ ಮಾಡೋರು ಬೇರೆ, ಬರೀ ಉಣ್ತಾರೆ. ಅಂಥವ್ರಿಗೆ ಊಟನೂ ಹೋಗಿಲ್ಲ, ಕೆಲಸ ಮಾಡಿದ್ರೆ ಊಟ ಏನು ಹೋಗ್ತೀನಿ, ಊಟ ಹೋಗಿ. ಶಾಸ್ತ್ರ ಹೇಳ್ತದೆ, ಹೆಣ್ಮಗಳು ಅದಕ್ಕೆ ತನ್ನ ಅತ್ತೆ ಮಾವ ಗಂಡಗೆ ಅಷ್ಟರೇ ತಾನು ಅಡುಗೆ ಮಾಡಬೇಕಂತ. ಪ್ರತಿಶೇವ ಅಂದ್ರೆ ಇದೇ, ಇದ್ರಬಿಟ್ಟೇನು ಶಾಸ್ತ್ರ ಹೇಳ್ತದೆ. ಅದಕ್ಕೇನೆ ಮಹಾನುಭಾವರು ಸೇವೆಗಿದ್ದಷ್ಟು ಮಹತ್ವ ಮತ್ತೊಂದು ಕೊಟ್ಟಿಲ್ಲ. ನೀವು ರೊಕ್ಕ ಬಂಗಾರ ತಂದು ಕೊಟ್ಟು ಗಂಡನ ಪ್ರೀತಿ ಗಳಿಸೋದು, ಅವ ಗಂಡನೂ ಅಲ್ಲ, ನೀ ಹೆಂಡ್ತಿನೂ ಅಲ್ಲ. ರೊಕ್ಕಿಯಾಗಿ ನೆನೆ ಮಾಡ್ಕೊಂಡಂದ್ರೆ ಗಂಡ ಅಂತ ನೋಡಿ.
ನಿನ್ನ ಭಕ್ತಿಗೆ ನಿನ್ನ ಸೇವೆಗೆ ಯಾರು ಮಾಡ್ಕೋತಾರೆ ಅವ ಖರೆ ಗಂಡ, ಖರೆ ಗಂಡ. ಆ ಪತಿಯ ಸೇವೆಯಲ್ಲಿ, ಗುರು ಸೇವೆಯಲ್ಲಿ, ಪರಮಾತ್ಮನ ಸೇವೆಯಲ್ಲಿ ಇಂಥ ಶಕ್ತಿ ಬರ್ತದೆ. ಪುಣ್ಯಾತ್ಮರೇ, ಪ್ರಕೃತಿ ಅವರ ಮಾತು ಕೇಳುತ್ತದೆ, ಪ್ರಕೃತಿ ಅವರ ಮಾತು ಕೇಳುತ್ತದೆ. ನಮ್ಮಲ್ಲಿ ಪುರಾಣ ಕಥೆ ಬರ್ತದೆ. ಋಷಿಗಳು ಶಾಪ ಕೊಟ್ಟರು. ಮಣಿಮಾಂಡವ್ಯ ಅಂತ ಋಷಿ ಇದ್ದರು ಒಬ್ಬರು. ಅವ್ರ ತಲೆ ಮೇಲೆ ರಾಜ ಅಪರಾಧ ಅಂತ ಅವನಿಗೆ ತಪ್ಪು ತಿಳಿತು. ಯಾರೋ ಕಳ್ತನ ಮಾಡಿದ್ರು, ಕಳ್ತನ ಮಾಡಿ ತಂದು ರಾಜರ ಸಾಮಾನು ಆ ತಪಶ್ಚರ್ಯಕ್ಕಂತ ಋಷಿ ಮುಂದೆ ಇಟ್ಟು ಹೋದ್ರು. ಅಣಿಮಾಂಡವ್ಯ ಋಷಿ ತಪಶ್ಚರ್ಯ ಕುಂತಾರೆ. ಕಳ್ಳರು ರಾಜರ ಮನೆಯಾಗ ಕಳ್ತನ ಮಾಡಿದ್ರು, ಬೆನ್ನು ಹತ್ತಿದ್ರು. ಏನು ಸಿಗ್ತೇವೆ ಸಾಮಾನು ಸಹಿತ ಅಂತ ತಿಳ್ಕೊಂಡು ಓಡಿ ಬಂದು ಅಡವ್ಯಾಗ ತಪಶ್ಚರ್ಯ ಕುಂತಿರ್ತಕ್ಕಂಥ ಋಷಿ ಮುಂದೆ ಇಟ್ಟು ಓಡಿ ಹೋಗ್ಬಿಟ್ರು. ರಾಜದು ಹುಡ್ಕೋತ ಬಂದು ನೋಡಿದ್ರು, ಕಳ್ಳ ಕದ್ಕೊಂಡು ಬಂದು ಹಿಡಿತಾರೆ. ಹ್ಯಾಂಗೆ ಕಣ್ಣು ಮುಚ್ಚಿ ಕುಂತ ನೋಡು. ಸಾಧು ಆಗ್ಯಾನ, ಸಾಧು ಕಳ್ಳ. ಕಳ್ತನ ಮಾಡಿದವ್ರು ಬೇರೆ, ಇವ್ ಪುಣ್ಯಾತ್ಮ ಕುಂತಿದ್ದ ತಪಶ್ಚರ್ಯಕ್ಕೆ ಅವನು ಮುಂದೆ ಇಟ್ಟು ಓಡೋದ್ರು. ಅವ್ರು ರಾಜರು ಏನಪ್ಪ ಅಂತ ಕೇಳಿದ್ರೆ, ಇವ್ ಹೆಂಗೆ ಕುಂತ ನೋಡು, ಕಳ್ಳ ಮಾಡಿ ಬಂದಾನ ಮತ್ತೆ ಕುಂತಾನಿಲ್ಲ ಅಂತ ಹಿಡ್ಕೊಂಡು ಒಯ್ದು. ಮಾಂಡವ್ಯ ಋಷಿ ರಾಜ ಅದನ್ನು ಬುದ್ಧಿಗಡಿನೇ ಇತ್ತು. ಹಿಂಗ್ರಿ ಅವ್ರಿಗೆ ಎಚ್ಚರೇ ಇಲ್ಲ, ಸಮಾಧಿ ಒಳಗೆ ಕುಂತಾರ. ಹಾಗೆ ಹಣ ಬೈದಂಗೆ ಅವ್ರ ಮುಂದೆ ಇಟ್ಟರು. ಯಪ್ಪ ಇವನೇ ಕಳ್ತನ ಮಾಡಿ ರಾಜರೇ, ಇವನ ಮುಂದೆ ಸಾಮಾನು ಸಿಕ್ಕಾವ. ಹಿಂಗೆ ಅವನಿಗೆ ಭರ್ಚಿ ಮೇಲೆ ಕುಂಡ್ರಸ್ರಿ ಅಂದರು. ಭರ್ಚಿ ಮೇಲೆ ಅಂದ್ರೆ ಗೊತ್ತಾಯ್ತಲ್ಲ, ಅದ್ರ ಮೇಲೆ ಕುಂಡ್ರಸರು. ಅದು ಕೆಳಗಿಂದ ಇಲ್ಲಿ ತಕ್ಕ ಬಂತಾರೆ ತಲೆ ಮೇಲೆ. ಅವ್ರು ಎಚ್ಚರೇ ಇಲ್ಲ. ಸಮಾಧಿ ಟೈಮ್ಗೆ ಹೆಂಗೆ ಗಂಟೆ ಹೊಡಿತಾವಲ್ಲ, ನಿಮ್ಮ 8 ಕೆಟ್ರೆ 8 ಗಂಟೆ ಹೊಡಿತಾವ, 9 ಕೆಟ್ರೆ 9 ಗಂಟೆ ಹೊಡಿತಾವಲ್ಲ, ಹಾಗೆ ಋಷಿಗಳು ತಮ್ಮ ಮನಸ್ಸಿಗೆ ಗಂಟೆ ಇಟ್ಟು ಕೂತಿದ್ದ ತಪಚಾರ ಈಗ ಎಚ್ಚರ ಆಗ್ಬೇಕಂತ. ಅವ್ರು ಎಚ್ಚರ ತಾನು ಕುಡಿಸರು. ಬರ್ಚಿ ಮೇಲೆ ಬಂತು. ಮುಂದೆ ಕೆಲವೊಂದು ದಿವಸ ಆದ ಕೂಡಲೇ ಮಂದಿ ನೋಡೋರು ಹೋಗೋ ಕೆಲವೊಂದು ದಿವಸ ಆದ ಕೂಡಲೇ ಗಾಳಿ ಹತ್ತಿ ಎಲ್ಲ ಹತ್ತಿ ಅವರಿಗೆ ಎಚ್ಚರ ಆಯಿತು. ನೋಡೋದ್ರು ಇಷ್ಟಪ್ಪ, ನಾ ಏನು ಅಪರಾಧ ಮಾಡಿರಬೇಕು, ನನಗೆ ಹಿಂಗ್ಯಾಕಾಯಿತು ಅಂತ ತಿಳ್ಕೊಂಡು ಹೋಗಿ ತಪಶ್ಚರ್ಯ ಕುಂತು ಜಗತ್ತು ಕರ್ತ ಬ್ರಹ್ಮನ್ನ ಮಾಡಿದ್ರು. ತಪಶ್ಚರ್ಯ ಮಾಡಿದರು. ಸೃಷ್ಟಿಕರ್ತ ಬ್ರಹ್ಮ ಪ್ರತ್ಯಕ್ಷ ಆದ. ಅವಂದ, ನಾ ಏನು ಮಾಡೀನಿ ಅಂದ. ಸದಾ ತಪಶ್ಚರ್ಯ ಮಾಡಿ ಪರಮಾತ್ಮನ ಧ್ಯಾನ ಕುಂತಿರ್ತಕ್ಕಂಥ ನನಗೆ ಇಂಥ ಅಪರಾಧ ಬರಕ್ಕೆ ಏನು ಕಾರಣ ಅಂತ ಕೇಳಿದ್ರು. ಬ್ರಹ್ಮ ಅಂದ, ಕಾರಣೇನ ವಿನ ಕಾರ್ಯನ ಉತ್ಪದ್ಯತೆ. ಕಾರಣ ಇಲ್ಲದೆ ಕೆಲಸ ಏನೂ ಆಗಿಲ್ಲ. ಈಗಿಲ್ಲ, ಯಾವಾಗಾರ ಏನರ ಮಾಡಿರ್ಬೇಕು. ನೀ ಮಾಡಿದ್ರೆ ಹಿಂಗಾಗ್ತದೆ, ಮಾಡಲಾರ್ದೆ ಬರಂಗಿಲ್ಲ. ಎಂದೋ ಮಾಡಿದಿ, ಇವತ್ತಿಲ್ಲ ಎಂದೋ. ನಾ ಎಂದು ಮಾಡೀನಿ ಅಂತಂದ್ರೆ ಬ್ರಹ್ಮ ಅವಾಗ ಏನು ಮಾಡಪ್ಪ ಅಂದ, ಅವನ ಹಿಂದಿನ ಚರಿತ್ರೆ ಎಲ್ಲ ಅವನ ಕಣ್ಣು ಮುಂದೆ ಬರಂಗ ಮಾಡ್ದ. ಚರಿತ್ರೆ ಆಯ್ತು 101ನೇ ಜನ್ಮದ ಹಿಂದೆ. ನೆನಪು ಮಾಡಿ, ನಿಮಗೆ ಇದೇ ಜನ್ಮದಾನೇ ನೆನಪಿಲ್ಲ, ಯಾರಿಗೆ ನೆನಪು ಇದೆ ಅನ್ನೋದು. ಅವನು 101 ಜನ್ಮದ ಹಿಂದೆ, 101 ಜನ್ಮದ ಹಿಂದೆ ಸಣ್ಣ ಹುಡುಗಿದ್ದ ಕಾಲಕ್ಕೆ, ಹುಡುಗರು ಮಾಡ್ತಾವೆ ನೋಡ್ರಿ, ಹುಡುಗಿದ್ದ ಕಾಲಕ್ಕೆ ಹೋಗಿ 1ಕ್ಕೆ 2 ಕೊಂಡಿರ್ತಾವಲ್ಲ, ಸುಮ್ಕೊಂಡಿರ್ತಾವೇನು, ಮುಂದೆ ಎಲ್ಲ ಹಾರಾಡ್ತಿದ್ರೆ ಮುಂದೆ ಅದು ಹುಡುಗಿದ್ದ ಕಾಲಕ್ಕನೇ ಋಷಿ 101 ಜನ್ಮದ ಹಿಂದೆ ಹುಡುಗಿದ್ದ ಕಾಲಕ್ಕೆ ಹೊರಗೆ ಏಕೆ ಕುಂತ ಕಾಲಕ್ಕೆ ನಿನ್ನ ಮುಂದೆ ಇರುವಿ ಹರಿದಾಡ್ತಿದ್ದು. ಹರಿದಾಡ್ಗ ನೀ ಸುಮ್ಕೊಂಡಿಲ್ಲ, ಆ ಒಂದು ಕಡ್ಡಿ ತಗೊಂಡು ಒಂದು ಇರುವಿಗೆ ಖೀಂಗ್ ಚುಚ್ಚಿ ಖೀಂಗ್ ಹಿಡಿದಿದ್ದು ಎಂದ್ರಿ. ಭಗವಾನ್ के यहाँ देर है अंधेर नहीं है. ಭಗವಾನ್ के यहाँ देर है अंधेर नहीं है. ಭಗವಾನ್ ಇಲ್ಲ, ಮಾಡಿದ್ದು ಉಣ್ಣು ಮಾರಾಯ ಅಂತ ಶಾಸ್ತ್ರ ಹೇಳ್ತಾ ಇರೋದು ತಪ್ಪುದಲ್ಲದು. ನಿನಗೆ ನೆನಪಿರಕ್ಕಿಲ್ಲ, ಅಲ್ಲಿ ನೆನಪು ಇರ್ತದೆ.
ಋಷಿಗಳು ಬ್ರಹ್ಮನಿಗೆ ಶಾಪ ಕೊಡ್ತಾರೆ ಅಂತ, ನಾ ಏನು ಅಂತಹದ್ದು ಮಾಡೀನಿ, ಇಂಥ ಭರ್ಚಿ ಮೇಲೆ ನನಗೆ ಕುಂಡಿಸಿದಿ ಅಂತ ಕೇಳಿದ್ರೆ ಬ್ರಹ್ಮ ಅವನ ಮುಂದೆ ಹಿಂದಿನ ಥರ 101 ಜನ್ಮದ ಹಿಂದೆ ನೀನು ಸಣ್ಣ ಇರುವಾಗ ಇರುವಿಗೆ ಚುಚ್ಚಿ ಹಿಡ್ದಿದಿ, ಹುಡುಗಾಟ ಮಾಡಿದಿ, ಇವತ್ತು ಅದರ ಫಲನೇ ಉಣ್ತಿ ಅಂತ ಬ್ರಹ್ಮ ಹೇಳ್ದ. ಮುಂದೆ ಭಾಳ ದೊಡ್ಡ ಕಥೆ ಅದ, ಅದು ಪೂರ ಕತ್ತರಿಸ್ತಾರ, ಅದು ಅಕ್ಕ ಇದು ಅಕ್ಕ ತಪಚಾರಕ್ಕೆ ಹೋಗ್ತಾರೆ. ಅರ್ಥಾತ್ ಹೇಳ್ದೇನು, ಮನುಷ್ಯನಿಗೇನಪ್ಪ ಅಂತಂದ್ರೆ ಶರೀರ ಮನಸ್ಸು ಬಾಯಿ ಇವುಗಳನ್ನು ಭಾಳ ಕಣ್ಣು ಕಿವಿ ಮೂಗು ನಾಲಿಗೆ ನಂದೆ ಬೇಡ. ಇವು ಜಗಕ್ಕಿಕ್ಕಿದ ವಿಧಿ. ಕಣ್ಣು ನಂದು, ಕಿವಿ ನಂದು, ಕಾಲು ನಂದು ಅನ್ಬೇಡ. ಇದನ್ನೇನು ಹಾಳು ಮಾಡಕ್ಕದವ, ಸರಿಯಾಗಿ ಉಪಯೋಗ ಮಾಡಿ ನೀನು ಹಾಳು ಮಾಡ್ತಾವ. ನೀನು ನರಕಕ್ಕೆ ಹೋಯ್ತಾವ, ನಿನಗೆ ದುಃಖಕ್ಕೆ ಹಾಕ್ತಾವ. ಇವು ನಾನು ಅನ್ಬೇಡ. ಲಗಾಮಿಲ್ಲದ ಕುದುರೆ ನಿನಗೆ ಹೋಯ್ತು ತೆಗ್ನ ಹಾಕದ. ಹಂಗೆ ಲಗಾಮಿಲ್ಲ ಅಂದ್ರೆ ಇದೇ ಕಣ್ಣ, ಇದೇ ಕಿವಿ, ಇದೇ ಕಾಲು ನೀನು ನರಕಕ್ಕೆ ಒಯ್ದು ಹಾಕ್ತಾವ ಅಂತ ಮಹಾತ್ಮರು ಹೇಳ್ತಾರೆ, ಪುಣ್ಯಾತ್ಮರೇ. ಅದಕ್ಕೆ ಕುದುರೆ ಮೇಲೆ ಕೊಂಡ್ರು ಲಗಾಮ್ ನಿನ್ನ ಕೈಯಾಗಿರ್ಬೇಕ್ರಿ. ಲಗಾಮಿಲ್ಲ ನೀ ಕುಂತಿ ಅಂತ ಕೇಳಿದ್ರೆ ಕುದುರೆ ನಿನಗೆ ಒಯ್ದು ಕೆಡುತ್ತದ. ಹಾಗೆ ಈ ಕಣ್ಣು ಕಿವಿ ಕೈ ಕಾಲ ಮೇಲೆ ನಿಂದ ಲಗಾಮಿಲ್ಲ ಅಂತ ಕೇಳಿದ್ರೆ ನಿನಗೆ ನರಕಕ್ಕೆ ಒಯ್ದು ಹಾಕ್ತವ. ಅದಕ್ಕೆ ಏನು ಮಾಡು, ಇವಕ್ಕೆ ಲಗಾಮ್ ಹಾಕು. ಲಗಾಮೇನು ತಪ, ಲಗಾಮೇನು ನಿಯಮ. ಮುಂಜಾನೆ ಈ ಕಣ್ಣಲ್ಲಿ ಇದೆ ನೋಡ್ತೀನಿ, ಇಷ್ಟೊತ್ತು ಇದು ನೋಡ್ತೀನಿ, ಹಾಕು ನಿಯಮ, ಲಗಾಮ್ ಹಾಕು. ಅದಕ್ಕೆ ಸಿಕ್ಕದು ನೋಡಬೇಡ. ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಬಸವ. ನಾ ಇಷ್ಟು ಸಮಯ ನೋಡ್ತೀನಿ, ನಾನು ದೇವ್ರ ಮುಂದೆ ಕೊಂಡಿರ್ತೀನಿ, ದೇವ್ರು ನೋಡ್ತೀನಿ, ನೋಡ್ಕೋತ ಕೊಂಡಿರ್ತೀನಿ. ಅದು ಯಾಕಡೆಕ್ಕೆ ಹೋಗ್ಲಿಕ್ಕೆ ಮನಸ್ಸು ಹೋಗಲಿ, 2 ದಿನ ಹೋಗಿ ಮತ್ತೆ ಹೊಳೆ ಬರ್ತದೆ. ಭಾಳ ದಿನ ಸಾಕಿದ್ದು ಪಾರ್ವಾಳ ಹಾರಿ ಹೋಗ್ತದೆ 1-2 ಗಂಟೆ, ಮತ್ತೆ ಬರ್ತದೆ. ಹೋಗಲಿ ಮನಸ್ಸ, ನೀ ಕೊಂಡ್ರಲ್ಲಿ ಕಣ್ಣು ನೋಡ್ಕೋತೆ ಕೊಂಡ್ರು. ಇದೇ ತಪಾದರಿ. ಅದರ ಇಚ್ಛೆ ಅಂತೆ ನಡೆಯದೇ ಇರುವುದೇ ತಪ. ಕಣ್ಣು ಎಲ್ಲ ನೋಡ್ಬೇಕು, ಏನೇನು ನೋಡ್ಬೇಕಂತದು, ನೋಡಬಾರ್ದನ್ನು ನೋಡ್ಬೇಕಂತದು. ಇಲ್ಲ ಇದೇನು, ಇದು ತಪ. ಅದಕ್ಕೆ ನಿಯಮ ಹಾಕುತ್ತಮ್ಮ, ಲಗಾಮ ಹಾಕುತ್ತಪ್ಪ. ಕುದುರೆಗೆ ಲಗಾಮದ, ಇಲ್ಲ ಅಂದ್ರೆ ಲಗಾಮಿಲ್ಲ ಅಂದ್ರೆ ಅದು ಕತ್ತಿ ಹಾಕದ. ನಾವು ಕತ್ತಿ ನಮ್ಮ ಮನಸ್ಸು, ಕಣ್ಣ ಕಿಮಿ ಕತ್ತಿ ಆಗಬಾರ್ದು. ಇವು ಕುದುರೆ ಆಗ್ಬೇಕಂದ್ರೆ ಪಳಗಿಸ್ಬೇಕು. ಅದಕ್ಕೆ ಹೇಳ್ತಾರೆ ಲಗಾಮ ಹಾಕ್ಬೇಕು. ಅದಕ್ಕೆ ಕಣ್ಣಿಗೆ ಪರಮಾತ್ಮನ ನೋಡುವುದು, ಮತ್ತೊಂದು ನೋಡಂಗಿಲ್ಲ. ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಕಿವಿಗೆ ಲಗಾಮ ಹಾಕೋದು, ಮತ್ತೊಂದನ್ನು ಕೇಳದಂತೆ ಬದಿರನ ಮಾಡಯ್ಯ ತಂದೆ. ನಾ ಮುಂಜಾನೆ ಹೊತ್ತು ಇಷ್ಟು ಕೇಳ್ತೀನಿ, ಇಷ್ಟು ಪರಮಾತ್ಮ ನಾಮಸ್ಮರಣೆ ಮಾಡ್ತೀನಿ, ಇಷ್ಟು ಪರಮಾತ್ಮ ನಾಮಸ್ಮರಣೆ ಕೇಳ್ತೀನಿ, ಹೊತ್ತು ಮಣಿಗೆ ಪ್ರವಚನ ಕೇಳ್ತೀನಿ, ಹೊತ್ತು ಮಣಿಗೆ ಮತ್ತು ಪ್ರವಚನ ಕೇಳ್ತೀನಿ, ಹೊತ್ತು ಮಣಿಗೆ ಮತ್ತು ಭಗವಂತ ನಾಮ ಕೇಳ್ತೀನಿ. ಅರೆ ನೀವು ಮಾಡ್ರಿ, ಲಗಾಮ ಹಾಕ್ರಿ. ಅವಕ್ಕೆ ಲಗಾಮ ಇಲ್ಲಾಂದ್ರೆ ಹೆಂಗೆ ಕೇಳ್ತಾವು ನಿಮ್ಮ ಕೈಯಾಗ? ಲಗಾಮ ಇಲ್ಲ. ಒಂದು ಕುದುರೆ ಲಗಾಮ ಹಾಕೋದೇ ಕಠಿಣ ಅದ. ನಿಮ್ಮ 8-10 ಕುದುರೆ ಅದಾವು. ಕಣ್ಣ ಕಿವಿ ಮೂಗ ಬಾಯಿ ಎಳ್ಕೊಂಡು ಹೋಯ್ತಾವ, ಒಂದು ಆ ಕಡೆ ಒಂದು ಈ ಕಡೆ ಹಾಕಂತಾರೆ. ಅವ್ರಿಗೆ ಲಗಾಮ ಇರ್ಬೇಕು. ಅವಾಗ ಲಗಾಮ ಇಲ್ಲ ಅಂದ್ರೆ ಕುದುರೆ ಕೇಳಂಗಿಲ್ಲ. ಎಂಥ ಮಾಲಕ್ಕಿದ್ರು ಕೇಳಂಗಿಲ್ಲ, ಒಯ್ತವೆ, ಕೆಡುತ್ತವೆ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರ, ಕಣ್ಣಿಗೆ ಬಾಯಿಗೆ ಪರಮಾತ್ಮ ನಾವು ಮುಂಜಾನೆ ಹಾಕಿ ಇಷ್ಟು ಅನ್ನಬೇಕೆ, ಕಣ್ಣಿಗೆ ಹಾಕಿ ಇಷ್ಟು ಪರಮಾತ್ಮ ನೋಡಬೇಕೆ, ಕೈಗೆ ಹಾಕಿ ಇಷ್ಟು ಪೂಜಾ ಜಪ ಮಾಡಬೇಕೆ, ಕಾಲಿಗೆ ಹಾಕಿ ಇಷ್ಟು ಪ್ರದಕ್ಷಿಣ ಹಾಕಬೇಕೆ. ಲಗಾಮ ಹಾಕ್ರಿ, ಕುದುರೆ ಹಾಕದ ಲಗಾಮ ಹಾಕ್ರಿ. ಮನಸ್ಸು ಭಾಳ ಚಲೋ ಅದ. ಪರಂತು ನಾವು ಲಗಾಮನೇ ಹಾಕಲಿಲ್ಲ ಅಂದ್ರೆ ಅದು ನಮ್ಮ ಮಾತು ಹೆಂಗೆ ಕೇಳ್ತದೆ ರೀ? ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರಕಾರರು, ನಾವು ಯಾವಾಗಲೂ ಕೂಡ ನಮ್ಮ ಜೀವನದೊಳಗೆ ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಚದ ಕೈ ಬಾಯಿ ಕಣ್ಣ ನಿಮ್ಮ ಕೈಯಾಗಿದ್ದು ಅಂದ್ರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನೀ ಪರಮಾತ್ಮ ಆಗ್ತಿ. ಮತ್ತು ಇನ್ನೂ ಹೆಚ್ಚಿಗೆ ಏನು ಹೇಳಬೇಕು? ಸಾವುಕಾರ ಐತೆ ಅಂತ ಹೇಳಕತ್ತಿಲ್ಲ. ಅಚ್ಯುತನಪ್ಪ ವಿಷ್ಣು ಹಾಕಿ, ಅಜನಪ್ಪ ಬ್ರಹ್ಮ ಆಗ್ತಿ, ಶಿವ ಆಗ್ತೀನಿ.
ಯಾವ ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀರಿ. ನಿನ್ನ ಕಣ್ಣ, ನಿನ್ನ ಕಿವಿ, ನಿನ್ನ ಕೈಯ ಕಾಲ ನೀ ಹೇಳ್ದಂಗೆ ಕೇಳ್ದು ಅಂದ್ರೆ ನೀ ಪರಮಾತ್ಮ ಆಗ್ತಿ. ಮಹಾತ್ಮರು ಪರಮಾತ್ಮ ಅದಕ್ಕೆ ಆಗದಲ್ಲ. ಬಸವಣ್ಣ ಅದಕ್ಕೆ ಪರಮಾತ್ಮ ಅಂದೇವಲ್ರಿ. ಅದಕ್ಕೆ ಅಂದೇವು. ಕತ್ತರಿಸ್ತೀನಿ ಅಂದರು ಪರಮಾತ್ಮ. ನಿನ್ನ ಕತ್ತರಿಸಿ ತೆಗಿತೀನಿ, ಮತ್ತೊಂದನ್ನು ಬೇಡಿದರೆ, ಮತ್ತೊಂದನ್ನು ನೆನೆದರೆ. ಅದಕ್ಕೆ ಮಹಾತ್ಮರಾದರೆ ಅವರು. ಅದಕ್ಕೆ ತಪಸ್ಸು ಅಂದ್ರೆ ಮತ್ತೇನು ಇಲ್ಲ. ತಪಸ್ಸು ಅಂದ್ರೆ ನೀವು ಹೇಳ್ದಂಗೆ ನಿಮ್ಮ ಕಣ್ಣ, ಕಿವಿ, ಕೈ ಕಾಲು ಕೇಳಬೇಕು. ಅದು ಹೇಳ್ದಂಗೆ ನಾವು ಕೇಳಬಾರ್ದು. ನಾವು ಮಾಲಕರು ಇದ್ದೇವೆ, ಅವು ನಮ್ಮ ನೌಕರದ. ನೌಕರು ಹೇಳ್ದಂಗೆ ಮಾಲಕ್ ಕೇಳಿದ್ರೆ ಹಾಳಾಗ್ತಾನೆ. ನೌಕರು ಹೇಳ್ದಂಗೆ ಮಾಲಕ್ ಕೇಳಿದ್ರೆ ಹಾಳಾಗ್ತಾನೆ. ಮಾಲಕ್ ಹೇಳ್ದಂಗೆ ನೌಕರು ಕೇಳಬೇಕು. ನೌಕರನು ಸುಖಿ ಇರ್ತಾನೆ, ಮಾಲಕನು ಸುಖಿ ಇರ್ತಾನೆ. ಅದನ್ನು ಬಿಟ್ಟು ಮಾಲಕನ ಕೈಯಾಗ ಕಾರ್ಬಾರ್ ಕೊಟ್ರಿ, ನೌಕರ ಕೈಯಾಗ ಕಾರ್ಬಾರ್ ಕೊಟ್ರಿ ಅಂದ್ರೆ ಮುಂದಿನ ದೀಪಾವಳಿ ದಿವಾಳಿ ಹೇಳೋದು ಗ್ಯಾರಂಟಿನೇ, ಪ್ರಶ್ನೆನೇ ಇಲ್ಲ. ಹಾಗೆ ಮಹಾತ್ಮರು ಅಂತಾರೆ, ತಪ ಮಾಡಕ್ಕೆ ಕಲೀರಿ. ತಪ ಅಂದ್ರೆ ಏನಿಲ್ಲ, ನೀವು ಹೇಳ್ದಂಗೆ ಕಣ್ಣ, ಕಿವಿ, ಕೈ ಕಾಲು ಕೇಳಬೇಕು. ರೋಜು ಕೇಳಬೇಕು. ಶಿವ ಅನ್ಬೇಕು. ಗುಡಿ ಸುತ್ತ ಹಾಕ್ಬೇಕು. ಪೂಜೆ ಮಾಡಬೇಕೆ. ಇಷ್ಟು ಆಯಿತು ಅಂತಂದರೆ ಇದಕ್ಕೆ ತಪ ಅಂತಾರೆ. ತಪ ಅಂದರೆ ಎಲ್ಲಿ ಹೋಗೋ ಜರುರತ್ತಿಲ್ಲ, ಎಲ್ಲಿ ಮಾಡೋ ಜರುರತ್ತಿಲ್ಲ. ನಾವೆಲ್ಲರೂ ತಪಸ್ಸುಗಳು ಆಗಲಿಕ್ಕೆ ಬರ್ತದೆ. ಪುಣ್ಯಾತ್ಮರೇ, ಮೊಟ್ಟ ಮೊದಲು ಸುಖ ಸಿಗಬೇಕು ಅಂದ್ರೆ ನಿಮಗೆ ತಪ ಮಾಡಕ್ಕೆ ಕಲೀರಿ ಮೊದಲು. ಇನ್ನೊಂದು ಎರಡನೇ ಸಾಧನೆ ಹೇಳಿದ್ರೆ ಸುಖ ಸಿಗಬೇಕಾದ್ರೆ ಒಂದಿಷ್ಟು ಏನು ಕೊಡಕ್ಕೆ ಕಲೀರಿ. ಏನಾರು ಕೊಡಕ್ಕೆ ಕಲೀರಿ. ಬರೀ ತಗೊಳ್ಳೋದಕ್ಕಂತೂ ಕೊಡೋದು ಬಂದಾಯಿತು. ತಗೋಬೇಕು, ಬಿಡಬೇಕು, ಎರಡೂ ಕೆಲಸ ಮಾಡಬೇಕು. ಏನೋ ಬರೀ ತಗೋತೇವೆ ಕೊಡಂಗಿಲ್ಲ ಅಂದ್ರೆ, ಬರೀ ಊಟ ಮಾಡ್ತೇವೆ ಮುಂಜಾನೆ ಬಿಡಂಗಿಲ್ಲ ಅಂದ್ರೆ ಏನಾಗ್ತದೆ ಗತಿ? ನಾ ಬಿಡಂಗಿಲ್ಲ, ಮುಂಜಾನೆ ಹೋಗಂಗಿಲ್ಲ ಅಂದ್ರೆ, ಹಾಕುವುದೇ ಮಾಡಿದ್ರಿ, ಬಿಡುವುದು ಮಾಡಲಿಲ್ಲ ಅಂತಂದ್ರೆ ಎರಡೂ ಬರೋರು ಇರ್ಬೇಕ್ರಿ. ಎರಡೂ ಬರೋರು. 2 ಹೊತ್ತು ಉಣ್ತೀವಿ ಅಂದ್ರೆ 2 ಹೊತ್ತು ಹೋಗ್ಬೇಕು. 4 ಸಲ ನೀರು ಕುಡ್ತೀವಿ ಅಂದ್ರೆ ಮತ್ತೆ 4 ಸಲ ಏಕಿ ಮಾಡಬೇಕು. ಪ್ರಕೃತಿ ಆರೋಗ್ಯ ಇರ್ತದೆ. ಇಲ್ಲಕ್ಕ ನಾ ಬರೀ ಉಣ್ತೀನಿ, ನಾ ಹೋಗಂಗಿಲ್ಲ, ನಾ ಬರೀ ಕುಡಿತೀನಿ, ನಾ ಮಾಡಂಗಿಲ್ಲ, ಬಿಡು, ಯಾರು ಮಾಡ್ತಾರೆ? ಗಾಡಿ ಕೊಂಡ್ರು ಸಾಯಿ. ಅರೆ ನಿಯಮದ ಬಿಡಬೇಕೆ, ಅದು ನಿಯಮದ. ಇಲ್ಲ ಅಂದ್ರೆ ನಾ ಕೊಡಂಗಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಕೊಡಬೇಕು, ದಾನ ಮಾಡಕ್ಕೆ ಕಲೀರಿ. ಕರಕ್ಕೆ ದಾನವೇ ಭೂಷಣ. ಏನು ಹೇಳಿದ್ರು? ಕರಕ್ಕೆ ದಾನವೇ ಭೂಷಣ. ಪಾಟ್ಲಿ, ಬಿಲವರ, ಉಂಗುರ ಅಲ್ಲ, ಕರಕ್ಕೆ ದಾನವೇ ಭೂಷಣ. ಕೈಗೆ ಭೂಷಣ ಏನು? ದಾನದ ಬಂಗಾರ ಅಲ್ಲ, ಉಂಗುರ ಅಲ್ಲ, ಕೊಡೋದು ಭೂಷಣ ಇರ್ಬೇಕ್ರಿ. ಮನುಷ್ಯನ ಕೈ ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಅದಕ್ಕೆ ಕೊಟ್ಟಾನೆ. ಕೈ ಹಿಡಿದಲ್ಲ, ಕೊಡೋದು. ಎರಡು, ಹಿಡಿದು ಬಿಡೋದು 2 ಕೆಲಸ ಅದಾವ ಕೈಗೆ. ಬರೀ ಹಿಡಿದೇ ಕೆಲಸ ಇಲ್ಲ, ಅದಕ್ಕೆ ಬಿಡೋದು ಕೆಲಸ. ತಗೋಬೇಕು, ಕೊಡಬೇಕು. ಮುಂಜಾನೆ ರಾತ್ರಿ ಉಣಬೇಕು, ಮುಂಜಾನೆ ಬಿಡಬೇಕು. ಪ್ರಕೃತಿ ಆರೋಗ್ಯ ಇರ್ತದೆ. ಇಲ್ಲ ಅಂದ್ರೆ ಪ್ರಕೃತಿ ಕೆಡ್ತದೆ. ಅದಕ್ಕೆ ಮಹಾತ್ಮರು ಹೇಳಪ್ಪ ಅಂತ ಕೇಳಿದರೆ, ಎರಡನೇದು ದಾನ. ಮನುಷ್ಯನ ಕೊಡು. ಏನರೇ ದಿನ ಕಡಿ ವಚನ ದಾನವನ್ನು ಕಡಿ ಪ್ರೀತಿ 2 ಮಾತಾಡ್ಕರೆ ಬರ್ತಾವಿಲ್ರಿ ಚೆಂದಾಗಿ. ಯಾರು ಕಂಡ್ರು ಅಂದ್ರೆ ಅಪ್ಪ ಭಾಳ ಚೆಂದಾಗಿ ಅವ್ರಿಗೆ ಆನಂದ ಕೊಡಿಸೋದು. ಅವ್ರಿಗೆ ಆನಂದ ಕೊಡೋದು ವಚನ ದಾನ. ಚೆಂದ ಮಾತಾಡೋದು ಬರೋಂಗಿಲ್ಲ. ಕೆಲವೊಂದು ಮಾತಾಡಿ ಶಟ್ಕೊಂಡೇ ಇದ್ದಂಗೆ ಇರ್ತಾವೆ ಹಮೇಶ ಮಾರಿ. ಏನಾಗಿರ್ತದೋ ಯಾರಿಗೆ ಗೊತ್ತಾನ ಅವ್ರಿಗೆ. ನಿಮ್ಮ ನೋಡಿ ಮತ್ತವ್ರು ಮಾರಿ ಕಿವುಚಬಾರ್ದ್ರಿ, ಅವರು ನಗಬೇಕು. ನೀವು ಮೊದಲೇನೆ ಹಿಂಗೆ ಅರ್ಧ ಹೆಣ ಕುಂತಿರ್ತೀರಿ. ಯಾರು ಹಾಕದ ನಿಮ್ಮ ಮಾರಿ ನೋಡಿ ಯಾರು ನಗವರು? ನೀವು ನಗಬೇಕು, ಮಂದಿನೂ ನಗಿಸ್ಬೇಕು. ಅದು ಆನಂದದ ರೀ. ಅದಕ್ಕೆ ಆನಂದದ. ಆನಂದದಾಗ ನಗಿತೀರಲ್ಲ, ದುಃಖದಾಗ ನಗಿತೀರಿ ಇಲ್ಲ, ಆನಂದದಿಂದ ನಗಿತೀರಿ. ಒಳಗೆ ಮನುಷ್ಯನ ಸದಾ ಸಂತೋಷ ಇರಬೇಕು, ಆನಂದ ಇರ್ತದೆ. ದೊರೆಯಲಿ ಅದರ ಪರಿಣತಿ ದಳೆಯುವುದೇ ಚಂದಮ. ನನ್ನ ಪ್ರಯತ್ನ, ನನ್ನ ಪ್ರಾರಬ್ಧ, ಹಣಿಬಾರ 2 ಅದಾವ. ಬಿಡುದೆಲ್ಲ ಸಿಗುವುದಿಲ್ಲ. ಹಣಿಬಾರದ ಖರೆ, ಮಾಡಿಲ್ಲ ಅಂದ್ರೆ ಸಿಗಂಗಿಲ್ಲ. ಮಾಡಕ್ಕೆ ಓದಿ ಹಣಿಬಾರ ಇಲ್ಲ ಅಂದ್ರೆ ಸಿಗೋದಿಲ್ಲ.
ನನ್ನ ಪ್ರಯತ್ನ ಮಾತ್ರ ನಡೆಯಂಗಿಲ್ಲ. ಹ್ಯಾಂಗೆ ಕರೆಂಟ್ ಹೊರಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಬೇಕಿಲ್ಲರಿ. ಬರೀ ಪಾಸಿಟಿವ್ ಇದ್ದರೆ ನಡೆಯಂಗಿಲ್ಲ, ನೆಗೆಟಿವ್ ಎರಡೂ ಕೂಡಿಬೇಕು. ಎರಡೂ ಕೂಡಿ ಇದ್ದರೆ ಕರೆಂಟ್ ಬರೀತದೆ. ಹಾಗೆ ನಿನ್ನ ಪ್ರಯತ್ನ, ನೀ ಹಿಂದೆ ಮಾಡಿದ ಪುಣ್ಯ, ಇವೆರಡೂ ಕೂಡಿದ್ರೆ ನಿನಗೆ ಸುಖ ಸಿಗ್ತದೆ. ಬರೇ ನಾ ಭಾಳ ಪ್ರಯತ್ನ ಮಾಡಿ, ಎಷ್ಟೋ ಮಂದಿ ದುಡ್ದವ್ರು ತಲೆ ಮೇಲೆ ಕೂದಲು ಹೋಗ್ಯಾವ, ಹಾಗೆ ಸಾಯುತಕ್ಕ ಮಣ್ಣೇ ಹೊರ್ತಾವೆ. ಕೂಲಿನೇ ಮಾಡ್ತಾರೆ ನೋಡ್ರಿ, ಇಲ್ಲ ಕೂಲಿ ಮಾಡ್ತಾರೆ, ಸಾಯುತಕ್ಕ ಕೂಲಿನೇ ಮಾಡಕತ್ತಾರ. ಒಂದರಿಂದ ಆಗೋದಿಲ್ಲಪ್ಪ. ಪಾಸಿಟಿವ್ ನೆಗೆಟಿವ್ ಎರಡೂ ಕರೆಂಟ್ ಬೇಕು. ಹಾಗೆ ನಿನ್ನ ಹಿಂದಿನ ಜನ್ಮದ ಪುಣ್ಯನೂ ಬೇಕು, ಈಗಿನ ಪ್ರಯತ್ನನೂ ಬೇಕು. ಅವೆರಡೂ ಕೂಡುದು ಅಂದ್ರೆ ಮನುಷ್ಯನಿಗೆ ಸಂಪತ್ತು ಬರ್ತದೆ, ಬುದ್ಧಿ ಬರ್ತದೆ. ಕೇವಲ ಮನುಷ್ಯ ಸುಮ್ಮಕೊಂಡಿರ್ತಾನೆ, ಹಂಗಿಲ್ಲ, ಪ್ರಯತ್ನ ಅದ ಮನುಷ್ಯನಿಗೆ. ನಮ್ಮ ಹಣೆ ಬರದಾಗ ದೇವರಿದ್ದರೆ ಸಿಗ್ತಾನೆ ಬಿಡ್ರಿ. ಹಾಗೆ ಮನೆ ಕೊಂಡಿರ್ಬೇಕು. ನೀನು ಹಣೆ ಬರದಾಗಿದ್ದರೆ ಹೆಂಡ್ತಿ ಬರ್ತಾವೆ, ಹುಡುಕಾಡಿದಕ್ಕ 10 ಊರು ತಿರುಗಿದೆಪ್ಪ, ಹಣೆ ಬರಿಗೆ ತಾನೇ ಬರ್ತೇವೆ. ನೌಕರಿ ಯಾಕೆ ಮಾಡ್ತೇವೆ? ಹಣೆ ಬರಿದ್ರೆ ತಾನೇ ರೊಕ್ಕ ಬರ್ತದೆ, ಹಣೆ ಬರಿದ್ರೆ ತಾನೇ ಮನೆ ತಯಾರಾಕೈತು. ಕಟ್ಟ ನಾ ಮಾಡ್ಲಾರ್ದು ಹೆಂಗೆ ಹಾಕದ್ರಿ ಸ್ವಾಮಿ? ಎಲ್ಲದಕ್ಕೆ ನಾ ಮಾಡ್ತೇವೆ. ಈ ಶಾಸ್ತ್ರದಾಗ ಹಣೆ ಬರಿರ್ಬೇಕಂತ ಯಾರು ಹೇಳ ನಿನಗೆ ಅಂತ ಶಾಸ್ತ್ರ? ದೇವ್ರು ಹಣೆ ಬರೆದ್ರೆ ಸಿಗಬೇಕಂತ. ಹೆಣ್ತಿ ಪ್ರಯತ್ನ ಮಾಡಿದ್ರೆ ಸಿಗ್ತಾಳೆ. ರೊಕ್ಕಕ್ಕೆ ಪ್ರಯತ್ನ ಮಾಡ್ತೀವಿ, ಹೆಣ್ತಿ ಪ್ರಯತ್ನ ಮಾಡ್ತೀವಿ, ಹೊಲಕ್ಕೆ ಪ್ರಯತ್ನ ಮಾಡ್ತೀವಿ. ದೇವರಿಗೆ ನಮ್ಮ ಹಣೆ ಬರೆದಿದ್ರೆ ಸಿಗ್ತದೆ ಬಿಡ್ರಿ. ನಮ್ಮ ಹಣೆ ಬರೆದ ಪ್ರವಚನ ಕೇಳೋದಿಲ್ಲ ರೀ. ಮನ್ಯಾಗ ಕೂತ ಟಿ ವಿ ಮುಂದೆ ಕೂತ ನಮ್ಮ ಹಣೆ ಬರೆದಾಗಿಲ್ಲ. ನಾಲಾಯಕ ಪ್ರಯತ್ನ ಮಾಡಿ ಸಂಸಾರಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ. ಲಕ್ಷ್ಯ ರೀ, ಸಂಸಾರದಾಗ ಪ್ರಯತ್ನ ಮಾಡಿದ್ರು ನಿನ್ನ ಹಣೆ ಬರೆದಾಗಿಲ್ಲ ಅಂತ ಸಿಗಂಗಿಲ್ಲ. ಬರ್ಕೋ ಇದನ್ನು. ಪ್ರಯತ್ನ ಮಾಡಿದ್ರು ಬೇಕು, ಅವೆರಡು ಕುಡಿದ್ರೆ ಆಗ್ತದೆ. ಪರಮಾರ್ಥ ದೇವ್ರು ಹಂಗಲ್ಲ. ಪರಮಾರ್ಥಕ್ಕೆ ಹಣೆ ಬರ ಜರುತ್ತಿಲ್ಲ, ಪ್ರಯತ್ನ ಜರುತ್ತ. ಭಗೀರಥ ಪ್ರಯತ್ನ ಮಾಡಲಿಲ್ಲ, ಶರಣರು ಪ್ರಯತ್ನ ಮಾಡಲಿಲ್ಲ, ತುಕಾರಾಮ ಪ್ರಯತ್ನ ಮಾಡಲಿಲ್ಲ. ಹಣೆ ಬರ ನೋಡಿದ್ರು ಅವರು. ಪರಮಾತ್ಮನಿಗಾಗಿ ಪ್ರಯತ್ನ ಸಾಕು, ಹಣೆ ಬರ ಜರುತ್ತಿಲ್ಲ. ಏನ್ಯಾಕೆ ಕಷ್ಟ ಬರೋದು ಲೆಕ್ಕ ಮಾಡ್ಯಾರ ಅವ್ರು. ಹಣೆ ಬರ ಕಷ್ಟ ಕೊಡ್ತು, ದೇವರು ಬಿಟ್ಟಿಲ್ಲ. ತುಕಾರಾಮನ ಮನೆಯಾಗ ಹೆಣ್ಣು ಸತ್ಲು, ಮನೆ ಬಿದ್ದು ಹೋಯ್ತು. ಒಂದು ಕಾಡ್ತ ಅವ್ರ ಹಣೆ ಬರ ಬಿಟ್ರ ದೇವ್ರನ್ನ. ಮಕ್ಕಳು ಸತ್ತು, ಹೆಣ್ತಿ ಹೋಯ್ತು, ಮನೆ ಬಿತ್ತು. ಹಣೆ ಬರ ಅಲ್ಲಿಲ್ಲ, ಅವ್ರು ಪ್ರಯತ್ನ ಮಾಡೋದು. ಪಾಂಡುರಂಗ ವಿಠಲ್ ಸಿಕ್ಕ. ಪರಮಾತ್ಮಗ ಪ್ರಯತ್ನ, ಸಂಸಾರಕ್ಕೆ ಪ್ರಾರಂಭ. ನಾವು ಉಲ್ಟಾ ಮಾಡ್ತೇವೆ. ನೆಗೆಟಿವ್ ಪಾಸಿಟಿವ್ ಕರೆಂಟ್ ಹಚ್ಚಿದ್ರೆ ಬಲ್ಬ್ ಹಾರ್ತದ, ಹೋಗ್ತದ. ನಿಂದು ಸುಖದ ಬಲ್ಬ್ ಹಾರ್ಮಿಗೆ. ಯಾಕೆ? ಉಲ್ಟಾ ಹಚ್ಚಿದೀನಿ. ದೇವರಿಗೆ ಏನಪ್ಪ ಪ್ರಾರಬ್ಧ ಹಚ್ಚಿದಿ, ಸಂಸಾರಕ್ಕೆ ಪ್ರಯತ್ನ ಹಚ್ಚಿದಿ. ಉಲ್ಟಾ ಹಚ್ಚಿದಿ. ಪ್ರಯತ್ನ ದೇವರಿಗೆ ಹಚ್ಚು, ಸಂಸಾರಕ್ಕೆ ಪ್ರಾರಬ್ಧ ಹಚ್ಚು. ಯಾರು ಸಂಸಾರದಾಗ ಕೆಟ್ಟ ಮಕ್ಕಳು ಹುಟ್ಟಬೇಕಂತ ಮಾಡೀರಿ? ಯಾರು ವ್ಯಾಪಾರದಾಗ ಲಾಸ್ ಆಗ್ಬೇಕಂತ ವ್ಯಾಪಾರ ಮಾಡೀರಿ? ಯಾರೇನಪ್ಪ ಹೆಣ್ತೇನಪ್ಪ ಅಂದ್ರೆ ಕೆಟ್ಟ ಬರಲಿ ಅಂತ ನೀವು ಪ್ರಯತ್ನ ಮಾಡೀರಿ? ಯಾರು ಕೊಡುಗ ಗಂಡ ಬರಲಿ ಅಂತ ಪ್ರಯತ್ನ ಮಾಡೀರಿ? ಮಾಡಿಲ್ಲ. ನೀನು ಹಣೆ ಬರದ ಸಿಕ್ಕ. ಒಬ್ಬರ ಮನ್ಯಾಗ ಪಲ್ಲಂಗೆ ಕುಂಡ್ರಿಸಿ ಹೆಣ್ತಿಗೆ ತೂಗಿಸ್ತಾನೆ, ಒಬ್ಬರ ಮನ್ಯಾಗ ಗಾಡ್ಯಾಗ ತಿರುಗಾಡ್ತಾನೆ, ಒಬ್ಬರ ಮನ್ಯಾಗ ಕೂಲಿ ಹೊತ್ಕೊಂಡು ತಿರುಗಾಡ್ತಾವೆ. ಗಂಡ ಸಿಗಾಕ ಪ್ರಾರಬ್ಧ ಅದ, ದೇವ್ರು ಸಿಗಾಕ ಪ್ರಯತ್ನ. ನೀವು ಉಲ್ಟಾ ಮಾಡಿದ್ರಿ. ನಮ್ಮ ಹಣೆ ಬರದಾಗಿದ್ದರೆ ದೇವ್ರು ಸಿಗ್ತಾನೆ ರೀ, ಹಣೆ ಬರದಾಗಿದ್ದರೆ ಗುರು ಸಿಗ್ತಾನೆ ರೀ, ಹಣೆ ಬರದಾಗಿದ್ದರೆ ಸುಖ ಸಿಗ್ತದೆ ರೀ. ಇಲ್ಲ. ಎಷ್ಟು ಸಂಸಾರಕ್ಕೆ ಪ್ರಯತ್ನ ಮಾಡಿದ್ರೆ ಅದರ ಅರ್ಧ ಪ್ರಯತ್ನ ಮಾಡಿದ್ರೆ ಪರಮಾತ್ಮ ಬೆಟ್ಟಕ್ಕೆ ಲಕ್ಷ ಹಿಡಿದು. ಎಷ್ಟು ಸಂಸಾರಕ್ಕೆ ಪ್ರಯತ್ನ ಮಾಡಕತ್ತೇವೆ ನಾವೀಗ, ಇದರ ಅರ್ಧ ಪರಮಾತ್ಮ ನಿಮ್ಮ ಮುಂದೆ ಬಂದು ನಿಂದಿರ್ತಾನೆ. ನಾವು ಮಾಡೋಂಗಿಲ್ಲ. ನಮ್ಮ ಹಣೆ ಬರದಾಗಿದ್ದರು ಪ್ರವಚನ ಹೇಳ್ಕೈತಾರೆ ನಡಿ. ನಮ್ಮ ಹಣೆ ಬರದಾಗ ಕೇಳೋದಿಲ್ಲ ರೀ. ನಮ್ಮ ಹಣೆ ಬರದಾಗ ಇಸ್ಪೇಟ್ ಆಡೋದದ, ಟಿ ವಿ ಬಂದು ಕೊಂಡಿರೋದದ, ಅಲ್ಲಿ ಕೊಂಡಿರ್ತಾನೆ. ಯಾವುದಕ್ಕೆ ಹಚ್ಚಬೇಕು ಅದಕ್ಕೆ ಹಚ್ಚಬೇಕು. ಪರಮಾತ್ಮ ತನ್ನ ಉದ್ಧಾರ ಆಗೋದು ಪ್ರಯತ್ನದಿಂದ. ಸಂಸಾರ ಸಿಗೋದು ಪ್ರಯತ್ನದ ಜೊತೆಗೆ ಪ್ರಾರಬ್ಧ ಇದ್ದರೇ ಸಿಗ್ತದೆ, ಇಲ್ಲಕ್ಕೆ ಸಿಗೋದಿಲ್ಲ. ಬೇಕಾಷ್ಟು ಪ್ರಯತ್ನ ಮಾಡಿ. ಯಾರು ರೋಗಿ ಆಗ್ಬೇಕಂತ ಪ್ರಯತ್ನ ಮಾಡ್ಯಾರ?
ಯಾರು ದರಿದ್ರ ಆಗ್ಬೇಕಂತ ಪ್ರಯತ್ನ ಮಾಡ್ಯಾರ, ಯಾರು ಸಹಾಯಕ್ಕೆ ಪ್ರಯತ್ನ ಮಾಡ್ಯಾರ, ಯಾರು ಕೆಟ್ಟ ಹೆಂಡತಿ ಕೆಟ್ಟ ಹುಡುಗ ಪ್ರಯತ್ನ ಮಾಡ್ಯಾರ, ಅದಾವಿಲ್ಲ. ಎಲ್ಲಲಾಟಲಿಕ್ಕೆ ತುಂಬ ತನ್ಮಾರ್ತಿ ತುಂಬ ಕ್ಷಮ. ನೀನು ಹಣಿಬಾರ್ದಾಗ ಏನು ಬರದದ ಅದೇನು ಮಾಡಿದ್ರು ಅಳಕಿಸೋದಿಲ್ಲಪ್ಪ. ಅದು ನೀ ಮಾಡೋದು ಮಾರಾಯ ಅದ, ಅಲ್ಲಿ ಕರ್ಮ ಅದ, ನೀ ಮಾಡೋ ಸಿಗಂಗಿಲ್ಲ. ಇಲ್ಲಿ ಪ್ರಯತ್ನ ಅದ. ನಾವು ಪ್ರಯತ್ನ ಇಲ್ಲಿ ಮಾಡ ಉಲ್ಟಾ ಹಚ್ಚಿದೆವು. ನಮ್ಮ ಹಣೆಬಾರ ಇದ್ರೆ ದೇವ್ರು ಸಿಗ್ತಾನೆ ರೀ, ಹಣೆಬಾರ ಇದ್ದರೆ ಗುರುಗಳು ಸಿಗ್ತಾರೆ ರೀ. ಮತ್ತು ಹಾಗೆ ಅನ್ಬೇಕು, ನಾನು ಹಣೆಬಾರ ಇದ್ದರೆ ಹೆಣ್ಣು ಸಿಗ್ತಾಳೆ, ಹಣೆಬಾರ ಇದ್ದರೆ ಮನೆ ಹಾಕ್ಕೊಂಡು ಆರಾಮ್ಸೆ ಹೊಚ್ಕೊಂಡು ಮಕ್ಕಳು ಹಣೆಬಾರ ಇದ್ದರೆ ಸಿಗ್ತಾವೆ. ಇಲ್ಲ, ಲಕ್ಷ್ಯ ಇಡ್ರಿ, ಪರಮಾತ್ಮನಿಗೆ ಪ್ರಯತ್ನ ಮಾಡಬೇಕು. ಸಂಸಾರಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದ್ರ ಜೊತೆಗೆ ಪ್ಲಸ್ ಹಣೆಬಾರ ಇರಬೇಕು. ಅವೆರಡು ಕೂಡುದು ಅಂದ್ರೆ ಹೆಂಗೆ ನೆಗೆಟಿವ್ ಪಾಸಿಟಿವ್ ಬೆಳಕು ಬರ್ತದೆ. ಸಂಸಾರದಾಗೆ ಪ್ರಾರಬ್ಧ ಪ್ರಯತ್ನ ಎರಡೂ ಬೇಕು. ಇಲ್ಲಿ ಪ್ರಯತ್ನ ಬೇಕು, ಪ್ರಾರಬ್ಧ ಅನ್ನಂಗಿಲ್ಲ. ಪ್ರಯತ್ನ ಮಾಡಿರಿ, ದೇವ್ರ ಸಲುವಾಗಿ ಪ್ರಯತ್ನ ಮಾಡಿರಿ, ಜಪ ಮಾಡಿರಿ, ತಪ ಮಾಡಿರಿ, ದಾನ ಮಾಡಿರಿ, ಮಾಡಿದ್ರೆ ಸಿಗ್ತಾನೆ ಬರೋಣ, ಪ್ರಶ್ನೆ ಇಲ್ಲ. ಅದಕ್ಕೆ ಹೇಳ್ತಾರಪ್ಪ ಅಂದ್ರೆ ನಾವು ತಪ್ಪು ದಾರಿ ಹಿಡಿದೇವಿ, ಎಲ್ಲಿ ಏನು ಅನ್ನಬೇಕು ಅದು ಬಿಟ್ಟೇವಿ, ನಮ್ಮ ಹಣೆಬರಾಗಿದ್ದರೆ ಸಿಗಲಿ ಅಂತಕ್ಕಂಥ ಮಾತು ಏನಪ್ಪ ಅಂತ ಕೇಳಿದರೆ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಇದಕ್ಕೆ ಪ್ರಯತ್ನ ಮಾಡು ಶರೀರದಿಂದ. ಶರೀರ ಸೇವೆ, ಶರೀರ ತಪ ಏನಪ್ಪ ಅಂತ ಕೇಳಿದ್ರೆ ಮಹಾತ್ಮರು ಗುರು ಸೇವೆ ಅದ, ಮಂದಿರ ಅದ, ಶೌಚ ಅದ, ಆರ್ಜವದ, ಇವೆಲ್ಲ ಮಾಡಕತ್ರಿ ಅಂತಂದ್ರೆ ನಿಮಗೆ ಸುಖ ಸಿಗ್ತದೆ. ಮಂದಿರ, ಮಠ, ದೇವಸ್ಥಾನಗಳು ಇಂಥವುಗಳಲ್ಲಿ ಸೇವಾ ಮಾಡಿದ್ರೆ ಏನು ಸಿಗ್ತದ ಅಂತ ಬಹಳ ಸುಂದರವಾದ ಒಂದು ದೃಷ್ಟಾಂತ ಹೇಳ್ಯಾರ. ಎಂದು ಹೇಳಿನ, ಸೇವಾ ಮಾಡಿದ್ರೆ ಮನುಷ್ಯನಿಗೆ ಅಂಥವ್ರು ಮಂದಿರ ಸೇವಾ ಮಾಡಿದ್ರೆ ಅವ್ರು ಹುಟ್ಟೋದು ಒಳ್ಳೆ ಕುಲದಲ್ಲಿ, ಒಳ್ಳೆ ಶ್ರೀಮಂತರ ಮನೆಯೊಳಗೆ, ಅಧಿಕಾರಿಸ್ಥರ ಮನೆಯೊಳಗೆ ಹುಟ್ಟುತ್ತಾರೆ. ಅವರು ಮತ್ತೆ ಮಾಡ್ಕೋತಿದ್ರು ಅಂದ್ರೆ ಮಾತ್ರ ಮುಂದೆ ಬರ್ತದೆ. ಈಗ ಮಾಡಲಿಲ್ಲ ಅಂದ್ರೆ ಮತ್ತೆ ಕೆಳಗೆ ಇಳಿತದೆ. ಚಂದ ಕೆಲಸ ಮಾಡಿದ್ರೆ ಪ್ರಮೋಷನ್ ಆಗ್ತದೆ. ಕೆಲಸ ಚಲೋ ಮಾಡಲಿಲ್ಲ ಸಿಕ್ಕದ್ರೊಳಗೆ ನಿಮಗೇನಾಗ್ತದೆ, ಕೆಳಗೆ ತೆಗಿತಾರೆ, ಪ್ರಮೋಷನ್ ಹೋಗ್ತದೆ. ಹಂಗೆ ನಿಮಗೆ ಮನುಷ್ಯರು ಆಗಿರಿ, ಈ ಚಲೋ ಕೆಲಸ ಮಾಡಿದಿರಿ ಅಂದ್ರೆ ಹೆಚ್ಚಿಗೆ ಇನ್ನೂ ಶ್ರೀಮಂತರ ಮನೆ, ಒಳ್ಳೆಯ ಮನೆ ಸಿಗ್ತದೆ, ಕಡೆಗೆ ದೇವರು ಆಗ್ತೀರಿ. ಇದು ಆಗಲಿಲ್ಲ ಅಂತಂದ್ರೆ ಬಡತನ ಬರ್ತದೆ, ಪ್ರಾಣಿ ಬರ್ತದೆ, ಪಶು ಬರ್ತದೆ, ಪಕ್ಷಿ ಆಗ್ತಕ್ಕಂಥ ಜನ್ಮ ಬರ್ತದೆ. ಪುಣ್ಯಾತ್ಮರೇ, ಹೇಗೆ ತಪ್ಪ ಮಾಡಿದ್ರೆ ನೌಕರಿಯಾಗ ಏನಪ್ಪ ಅಂತ ಕೇಳಿದ್ರೆ ಪ್ರಮೋಷನ್ ಆಗಂಗಿಲ್ಲ, ಅವನಿಗೆ ಕಡಿಮೆ ಆಗ್ತದೆ. ಚಲೋ ಮಾಡ್ದೆ ಅಂದ್ರೆ ಪ್ರಮೋಷನ್ ಆಗ್ತದೆ. ಹಾಗೆ ನಾವು ಮನುಷ್ಯ ಶರೀರ ಏನಪ್ಪ ಅಂತ ಕೇಳಿದ್ರೆ ಇದರಾಗ ನಿಮಗೆ ಪ್ರಮೋಷನ್ ಆಗ್ಬೇಕಂತೀರೋ ಏನು ಕೆಳಗೆ ಹೋಗ್ಬೇಕಂತೀರೋ ಅಂತ ವಿಚಾರ ಮಾಡಬೇಕು. ಇಷ್ಟೇ, ಶಾಣ್ಯರಿದ್ದೀರಿ. ಪ್ರಮೋಷನ್ ಆಗ್ಬೇಕಾದ್ರೆ ಏನು ಮಾಡಬೇಕು? ತಪ ಮಾಡಬೇಕು, ದಾನ ಮಾಡಬೇಕು. ಇದು 7 ಅದಾವು. ತಪ ಮಾಡ್ಬೇಕಂದ್ರೆ ಏನು? ಕಣ್ಣಲ್ಲಿ ಏನು ನೋಡ್ಬೇಕು ಅದೇ ನೋಡಬೇಕು, ಬಾಯಲ್ಲಿ ಏನು ನೋಡ್ಬೇಕು ಅದೇ ಆಡಬೇಕು, ಕೈಲೇ ಏನು ಮಾಡ್ಬೇಕು ಅದೇ ಮಾಡಬೇಕು, ಕಾಲಿಲೇ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಏನು ಹೆಚ್ಚಿಗೆ ಮಾಡೋದಿಲ್ಲ. ನಡೀರಿ, ಎಲ್ಲಿ ನಡಿಬೇಕು, ಮಾತಾಡ್ರಿ, ಏನು ಮಾತಾಡೋದು, ನೋಡ್ರಿ, ಏನು ನೋಡ್ಬೇಕು, ಮಾಡ್ರಿ. ಬಸ್ ಏನಿಲ್ಲ, ನಾವು ಮಾಡಕತ್ತೇವಿ. ಈಗ ಏನಿಲ್ಲ, ನಾವು ನಡ್ಯಕತ್ತೇವಿ, ಎಲ್ಲಿಗೆ ನಡಿಬೇಕು ವಿಚಾರ ಮಾಡಬೇಕು. ಹಿಡಿಯಕತ್ತೇವಿ, ಏನು ಹಿಡಿಬೇಕಂತ ವಿಚಾರ ಮಾಡಬೇಕು. ಆಡಕತ್ತೇವಿ, ಏನು ಆಡ್ಬೇಕು, ಬಸ್ ಇಷ್ಟೇ. ನಾವೆಲ್ಲ ಮಾಡಕತ್ತೇವಿ, ಈಗ ಮಾಡಕತ್ತೇವಿ. ನಾವು ಅವುಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡೇವಿ ಅಂದ್ರೆ ತಪಶ್ಚರ್ಯಕ್ಕದು, ಮತ್ತೊಂದು ಏನಿಲ್ಲ. ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ, ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಇನ್ನೂ ಹೆಚ್ಚಿಗೆ ಏನ್ಬೇಕ್ರಿ? ಕಚ್ಚಿ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದೇನೆ. ಪರಮಾತ್ಮನ ದಾರಿಯೊಳಗಿತ್ತು ಅಂದ್ರೆ ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಇವೆಲ್ಲ ಬಾಯ್ ಪ್ರಾಡಕ್ಟ್ ಅವ, ನಾವು ಮಾಡ್ಕೊಂಡಿದ್ದಲ್ಲ. ಅವುಗಳ ದುರುಪಯೋಗ ಮಾಡ್ಕೊಂಡಿದ್ದೀವಿ. ಸದುಪಯೋಗ ಮಾಡಿಕೊಳ್ಳೋದು ಅದಕ್ಕೆ ತಪಶ್ಚರ್ಯ ಅಂತಾರೆ ಪುಣ್ಯಾತ್ಮರೇ. ನಾವು ನಿತ್ಯ ತಪ ಮಾಡಬೇಕು. ಬಾಯಿಲೆ 4 ಪರಮಾತ್ಮ ಸ್ಮರಣೆ ಒಳ್ಳೆ, ಕಣ್ಣಿಲೆ ಒಂದಿಷ್ಟು ದೇವ್ರನ್ನ ಗುರುವಿನ ನೋಡ್ಬೇಕು, ಕಿವಿಲೆ ಚಲೋ 1-2 ಮಾತು ಕೇಳಬೇಕು, ಕೈಲೇ ಒಂದಿಷ್ಟು ದಾನ ಮಾಡಬೇಕು, ಕಾಲಿಲೆ ಒಂದಿಷ್ಟು ಮಂದಿರ ಸುತ್ತ, ಬಸ್ ಏನಿಲ್ಲ. ಇದೇ ತಪಶ್ಚರ್ಯ. ಇಷ್ಟೇ.
ಎಲ್ಲೆಲ್ಲಿ ಹೋಗ್ತೇವಿ, ಏನೇನೋ ಮಾತಾಡ್ತೇವಿ, ಏನೇನೋ ಕೇಳ್ತೇವಿ, ಏನೇನೋ ನೋಡ್ತೇವಿ. ಛೇ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಎಂಥ ಮಾನವ ಜನ್ಮ. ದೇವರಾಗೋದು ಜನ್ಮಕ್ಕೆ ದೆವ್ವಾಗಿ ಕುಂತೇವಲ್ಲ, ದೆವ್ವಾಗಿ ಕುಂತೇವಲ್ಲ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೆ, ಪುಣ್ಯಾತ್ಮರೇ ಈ ತಪ ಮಾಡ್ರಿ ಅಂದ. ಮೊದಲನೇದು ಏನದ? 7ದಾಗ ಮೊದಲನೇದು ತಪಶ್ಚರ್ಯ ಅದ. ದೈಹಿಕ, ವಾಣಿ, ಮನಸ್ಸು. ಇವು ತಪ ಮಾಡಿದ್ರಿ ಅಂತ ಕೇಳಿದರೆ ನಮಗೆ ಅವಶ್ಯವಾಗಿ ಸುಖ ಸಿಕ್ಕೇ ಸಿಗ್ತದೆ, ಶಾಂತಿ ಸಿಕ್ಕೇ ಸಿಗ್ತದೆ. ಅದರೊಳಗೆ ಯಾವ ಸಂಶಯ ಕೂಡ ಇಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಎರಡನೇದೇನು? ದಾನ ಅಂದ. ದಾನ ಏನಪ್ಪ ಅಂತ ಕೇಳಿದರೆ ಮನುಷ್ಯನ ಜೀವನದಲ್ಲಿ ಸುಖ ಕೊಡ್ತದೆ ರೀ. ಏನು ಹೇಳ್ತೀರಿ ಸ್ವಾಮಿಗಳ? ಇದು ಉಲ್ಟಾ ಅಗಳದೇನೋ ಚಲೋ ಕಾಣ್ತು. ದಾನ ಕೊಟ್ಟರೆ ಹೋಗ್ತದೆ, ಸುಖ ಹೆಂಗೆ ಸಿಗ್ತದೆ ರೀ? ಪೂರ ಅರ್ಬಿ ದಾನ ಕೊಟ್ಟರು ಬತ್ಲೆ ಆಯ್ತೇವಿ, ಮನೆ ದಾನ ಕೊಟ್ಟೇವೆ ಹೊರಗೆ ಕುಂಡಿರ್ತೇವಿ, ರೊಕ್ಕ ದಾನ ಕೊಟ್ಟ ದರಿದ್ರ ಸುಖ ಹೆಂಗೆ ಆಗ್ತದ್ರಿ ಸ್ವಾಮಿಗಳು? ನೀವು ಉಲ್ಟಾ ಹೇಳ್ತೀರಿ. ದಾನದಿಂದ ಹೆಂಗೆ ಸುಖ ಸಿಗ್ತದೆ ಅಂತ ಕೇಳಿದರೆ ಮಹಾತ್ಮರು ಹೇಳ್ತಾರೆ, ದಾನ ಯಾವ ಮಾಡಂಗಿಲ್ಲ ಅವನಿಗೆ ಸುಖ ಸಿಗಂಗಿಲ್ಲ. ಸೀದಾ ಮಾತು, ಸಣ್ಣ ಮಾತು ಹೇಳ್ತೀನಿ. ಭೂಮಿಗೆ ನೀವು ಬೀಜ ದಾನ ಮಾಡದಕ್ಕರೆ ನಿಮಗೆ ಬೆಳೆ ಬರ್ತದ ಇಲ್ಲ? ನಾ ಬಿತ್ತಂಗಿಲ್ಲ ಅಂದ್ರೆ ಕೊಡ್ತೀರಿಲ್ಲ? ಅದು ಪೂಜೆ ಮಾಡ್ತೀರಿ. ಮತ್ತು ಭೂಮಿ ಪೂಜೆ ಮಾಡಿ ಅದರದ್ದು ಬಿತ್ತಿಗೆದು ಏನದ ಅದ್ರ ಪೂಜೆ ಮಾಡಿ ಮತ್ತು ಕೈ ಮುಗಿದು ದಾನ ಮಾಡ್ತೀರಿಲ್ಲ? ದಾನ ಮಾಡಲಿ, ಭೂಮಿಗೆ ದಾನ ಮಾಡಲಿ ಅಂದ್ರೆ ಬರ್ತಿತ್ತ? ಅರೆ, ಒಂದು ಭೂಮಿಗೆ ನಮ್ಗೆ ಬರಬೇಕು ಅಂದ್ರೆ ಬೀಜ ದಾನ ಮಾಡ್ತೇವೆ ನಾವು. ಭೂತಾಯಿ ಅದಾಳ, ಭೂದೇವಿ ಅದಾಳ, ಅದಕ್ಕೆ ನಾವು ದಾನ ಮಾಡ್ತೇವೆ ಅಂತ ತಿಳ್ಕೊಂಡೆ ಆಕೆ ಕಾಳಿಗೆ 100 ಕಾಳು ನಮಗೆ ಕೊಡ್ತಾಳೆ. ಒಂದು ಭೂಮಿ ಜಡ ಭೂಮಿ, ಅದಕ್ಕೆ ನಾವು ಮಾತಾಡೋಕ್ಕೆ ಬರೋಂಗಿಲ್ಲ, ಅನ್ನಕ್ಕೆ ಬರೋಂಗಿಲ್ಲ, ಅಂಥ ಭೂಮಿ ಕೊಡ್ತದೆ. ಯಾರಿಗಾಗಿ? ದೀನರಿಗೆ, ದಲಿತ ದುಃಖಿಗಳಿಗೆ ದಾನ ಮಾಡಿದ್ರೆ ಆಶೀರ್ವಾದ ಮಾಡೋಂಗಿಲ್ಲ ನಿಮ್ಗೆ? ಮಾಡೋಂಗಿಲ್ಲ. ದಾನ ಮಾಡಿದ್ರೆ ಶಾಂತಿ ಸಿಗ್ತದೆ, ಶಾಂತಿ ಸಿಗುತ್ತದೆ ಮನುಷ್ಯನಿಗೆ. ಶಾಂತಿಗೆ ಎರಡನೇ ಕಾರಣ ಕೊಡಾಕ್ ಕಲೀರಿ. ಕೊಡುದಂದ್ರೆ ಬರೀ ರೊಕ್ಕ ಅಂತ ನಿಮ್ಮ ತಲೆಯಾಗಿರುತ್ತೆ. ಕಿದೇ ಒಂದು ಪಂಚಾಯತಿ ಅದು. ಮಾನ್ಗಳು ರೊಕ್ಕ ಕೊಡು ಅಂತಾವೆ. ಎಲ್ಲಿ ಹೋದಲ್ಲಿ ರೊಕ್ಕ ಕೊಡೋದು ದಾನ ಅಲ್ಲ. ರೊಕ್ಕ ನಿಮ್ದ, ನಿಮ್ಮ ಅಪ್ಪಂದು ಅದು, ಗೌರ್ಮೆಂಟ್ದು ರೊಕ್ಕ ಅದು. ನಿಂದ ಅಲ್ಲದ, ನಿಂದು ಕೊಡು. ನಿನ್ನ ಸಾಮಾನು ಕೊಡು, ನಿನ್ನಂತಕ್ಕೆ ಏನದ ಅದು ಕೊಡು. ರೊಕ್ಕ ಅಂತ. ರೊಕ್ಕ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಅವು ನಿನ್ನೂ ಅಲ್ಲ, ಗೌರ್ಮೆಂಟ್ದು ಅದ. ರೊಕ್ಕ ಅಂತ ಐತೆ. ನಿನ್ನ ಹಂತಕ್ಕೆ ಏನು ಸಾಮಾನು ಇವು ದಾನ ಮಾಡು. ಅದಾವಿಲ್ಲ ನಿನ್ನ ಹಂತಕ್ಕೆ ಎಟ್ಟು ಕಿಮ್ಮತ್ತಿನ ಸಾಮಾನು ಅದಾವ, ಗೊತ್ತದ ನಿನಗೆ, ಇವು ದಾನ ಮಾಡು. ಇದು ದಾನ ಮಾಡಿದೆ ಅಂತಂದ್ರೆ ನಿನಗೆ ಶಾಂತಿ ಸಿಗುತ್ತದೆ, ನಿನಗೆ ಪರಮಾತ್ಮ ಸಿಗ್ತಾನೆ. ಹೆಂಗ್ರಿ? ಹೆಂಗೆ ಮಾಡ್ಬೇಕ್ರಿ ದಾನ? ನಮ್ಮಂತೆ ರೊಕ್ಕದೇ ತಿಳ್ಕೊಂಡಿದ್ದೀವಿ ನಾವು, ಭೂಮಿದೇ ತಿಳ್ಕೊಂಡಿದ್ವಿ. ಅವು ನಿನ್ನೂ ಅಲ್ಲ, ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ. ನಿಂದು ದಾನ ಮಾಡು. ನಿಂದು ಏನದಾವ ಸಾಮಾನು? ನನ್ನಂತಕ್ಕೆ ಏನಾದ್ರಿ ಸಾಮಾನು? ಅರೇ ಭಾಳ ಕಿಮ್ಮತ್ತಿನ ಸಾಮಾನು ಅದ ನಿಮ್ಮ ಹಂತಕ್ಕೆ. ಕಣ್ಣಿಗೆ ಕಿಮ್ಮತ್ತು ಎಟ್ಟದ? ಕಣ್ಣು ಹೋಗಲಿ. ಚಸ್ಮಾ ಆಪರೇಷನ್ಗೆ ಎಟ್ಟು ಕಿಮ್ಮತ್ತದ ರೀ? ಕಣ್ಣಿಗೆ ಎಟ್ಟು ಕಿಮ್ಮತ್ತದ? ಚಸ್ಮಾಗೆ ಎಟ್ಟು ಕಿಮ್ಮತ್ತು? ನೀ ಹಂತಕ್ಕೆ ಭಾಳ ಕಿಮ್ಮತ್ತಿನ ಸಾಮಾನು ಅದ. ಓ ಪುಣ್ಯಾತ್ಮ, ನಿಂದು ದಾನ ಮಾಡು. ಆ ಮಣ್ಣು ದಾನ ಏನು ಮಾಡ್ತೀಯ? ರೊಕ್ಕದ ನಿಂದಲ್ಲ, ಲಕ್ಷ್ಮಿ ನಿಮ್ದಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ನಿನ್ನ ಹಂತಕ್ಕೆ ಏನದ ಅದು ದಾನ ಮಾಡು. ಅವು ದಾನ ಮಾಡಿದ್ರೆ ಏನಾಗ್ತದೆ? ಪರಮಾತ್ಮ ಬೆಟ್ಟಕ್ಕೆ ಶಾಂತಿ ಸಿಗುತ್ತದೆ, ಸಮಾಧಾನ ಅದ. ಯಾರ್ಯಾರು ಅವು ಕೊಟ್ಟು ಪರಮಾತ್ಮನ ಕಂಡಾರ ನೋಡಿ, ಕಣ್ಣು ಕೊಟ್ಟು, ಕಿವಿ ಕೊಟ್ಟು, ಬಾಯಿ ಕೊಟ್ಟು, ಕೈ ಕೊಟ್ಟು, ಕಾಲು ಕೊಟ್ಟು ಪರಮಾತ್ಮನ ಕಂಡವರು ಅದಾರ. ನಿಮ್ಮ ರೊಕ್ಕ ಅವಂದದ, ಭೂಮಿ ಅವಂದದ, ಹೇಮ ಅವಂದದ. ನಂದೇನ ನನ್ನ ಕಣ್ಣ, ನನ್ನ ಕೈ, ನನ್ನ ಬಾಯಿ, ನನ್ನ ಕಾಲ ಅಂತೀಯಲ್ಲ, ಇವು ಕೊಡು. ಏನ್ರಿ ಸ್ವಾಮಿ ಕತ್ತರಿಸಿ ಕೊಡೋಣ? ಕತ್ತರಿಸಿ ಹೆಂಗೆ ಕೊಡು ಅಂದ್ರೆ ಹೆಂಗೆ ಕೊಡೋಕೆ ಬರ್ತದೆ? ಕೈ ಹೆಂಗೆ ಕೊಡ್ಬೇಕು, ಕಾಲು ಹೆಂಗೆ ಕೊಡ್ಬೇಕು, ಕಣ್ಣು ಹೆಂಗೆ ಕೊಡ್ಬೇಕ್ರಿ?
ಕೊಡ್ಲಾರ್ದೆ ದಾನ ಮಾಡಂತೀರಿ, ಇವು ದಾನ ಹೆಂಗೆ ಮಾಡಕ್ಕೆ ಬರ್ತದೆ? ಅರೆ ಬರ್ತದೆ, ಅವು ನಿಮ್ಮ ಹಂತಕ್ಕೆ ಇಟ್ಕೊಂಡೇ ದಾನ ಮಾಡಕ್ಕೆ ಬರ್ತದೆ, ಪುಣ್ಯನೂ ಬರ್ತದೆ. ಹೆಂಗ್ರಿ? ನಿಮ್ಮ ಸಾಮಾನು ನಿಮ್ಮ ಹಂತಕ್ಕೆ ಮತ್ತು ಪುಣ್ಯ, ಇದು ಹೆಂಗದ ನೋಡಿ, ಇಟ್ಟು ಮಜಾ ಅದ. ರೊಕ್ಕ ತೆಜರು ಇಟ್ಕೊಂಡೇ ಪುಣ್ಯ, ಭಾಳ ಭಾರಿ ಅಲ್ರಿ. ಹಂಗೆ ಕಣ್ಣು ಹಾಕಿವಿ ನಮ್ಮ ಮತ್ತೆ ಇಟ್ಕೊಂಡೆ ಪುಣ್ಯ ಹೆಂಗೆ ಸಿಗ್ತದೆ? ಆಶ್ಚರ್ಯ ಮಾತದ. ಕಣ್ಣ ಕೈಯ ಕಾಲ ನಮ್ಮ ಹಂತಕ್ಕೆ ಇಟ್ಕೊಂಡೆ ಹೆಂಗೆ ಪುಣ್ಯ ಗಳಿಸೋಕೆ ಬರ್ತದೆ? ಹೆಂಗೆ ತಪಶ್ಚರ್ಯ ಮಾಡೋಕ್ಕೆ ಬರ್ತದೆ? ಟೈಮ್ ಆಗಿದೆ.